ವಿಘ್ನೌಘವಾರಣಂ ಸತ್ಯಾಶೇಷವಿಶ್ವಸ್ಯ ಕಾರಣಂ ಕರುಣಾಸಿಂಧುಂ ಆನಂದತೀರ್ಥ ಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋ ಭೀಷ್ಟದಃ ಸತಾಂ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತದಯಾಲವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಮದಾನಂದತೀರ್ಥಚರಣೌ ಶರಣಂ ಪ್ರಪದ್ಯೆ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದಲ್ಲಿ ವಿರಾಜಮಾನರಾದಂತಹ ಸೀತಾಲಕ್ಷ್ಮಣ ಹನುಮ ಸಮೇತ ಶ್ರೀರಾಮಚಂದ್ರ ದೇವರ ಅಡಿಗಳಿಗೆ ಅಭಿವಂದಿಸ್ತಾ, ನೆರೆದಿರತಕ್ಕಂತಹ ಎಲ್ಲ ರಾಮ ಬಂಧುಗಳನ್ನು ಅಭಿನಂದಿಸ್ತಾ, ಉತ್ತರಕಾಂಡದ ಜ್ಞಾನಸತ್ರದಲ್ಲಿ ಇವತ್ತು ನಾವು 4ನೇ ದಿವಸ ಮತ್ತೆ ಒಟ್ಟಾಗಿದ್ದೇವೆ. ಕೈಲಾಸವನ್ನು ಎತ್ತಲಿಕ್ಕೆ ಹೋದಂತಹ ರಾವಣನ ಪರಿಸ್ಥಿತಿ ಹೀನಾಯಮಾನ, ಸೋಲನ್ನು ಕಾಣುವಂಥದ್ದಾಗ್ತದೆ. ರುದ್ರದೇವರ ಒಂದು ಚಿಕ್ಕ ಪರಾಕ್ರಮ, ಅದನ್ನು ತಡೆಯಲಿಕ್ಕಾಗದಂತಹ ರಾವಣ ಜೋರಾಗಿ ಅರಚಿತ ಕಿರುಚಿತ ರಾವಣ ಅನ್ನುವಂಥ ಒಂದು ಹೊಸ ಹೆಸರನ್ನು ಪಡ್ಕೊಂಡು ಬಿಟ್ಟ ರುದ್ರದೇವರಿಂದ. ಮುಂದಕ್ಕೆ ಸಾಕ್ತಾನೆ. ಹಿಮವತ್ ಪರ್ವತ ಅದರ ಹತ್ತಿರದಲ್ಲೇ ಇದ್ದಂತಹ ಒಂದು ಉದ್ಯಾನವನ. ಅಲ್ಲಿ ಸಾಕ್ತಾ ಇರುವಾಗ ಕಡು ಚೆಲುವೆ ಒಬ್ಬ ಹೆಣ್ಮಗಳನ್ನು ಕಾಣ್ತಾನೆ ನೋಡಿ. ಬಹಳ ಸುಂದರಿ, ಆದರೆ ತಾಪಸ ವೇಷದಲ್ಲಿದ್ದಾಳೆ. ಆಕೆಯ ಸೌಂದರ್ಯಕ್ಕೆ ಮೋಹಗೊಂಡಂತಹ ರಾವಣ ಒಂದು ಸರ್ತಿಯಾದರೂ ಜೀವನದಲ್ಲಿ ಇವಳನ್ನು ಕಾಣುವಂತಹ ಭಾಗ್ಯ ಸಿಗಬೇಕು ಅಂತ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಳ್ತಾನೆ. ಆಕೆಯನ್ನು ಮಾತನಾಡಿಸ್ತಾನೆ. ಯಾರು ನೀನು? ಇಲ್ಲಿ ಯಾಕೆ ಒಬ್ಬಂಟಿಯಾಗಿ ತಿರುಗಾಡ್ತಾ ಇದ್ದಿ? ಇದೇನಿದು ನಿನ್ನ ವೇಷ? ನಿನ್ನ ಸೌಂದರ್ಯಕ್ಕೂ ನಿನ್ನ ಲಾವಣ್ಯಕ್ಕೂ ನೀನು ಹಾಕ್ಕೊಂಡಿರತಕ್ಕಂಥ ವೇಷಕ್ಕೂ ಸಂಬಂಧವೇ ಇಲ್ಲ. ಹಿಂಗಾಗಿರೋದು ಯೌವನ ಅನ್ನುವಂಥದ್ದು ಅದೊಂದು ಮಧ್ಯಾಹ್ನದ ಸೂರ್ಯನ ಹಾಗೆ. ಎಷ್ಟು ಹೊತ್ತಿಗಿರ್ತದೆ ಅಂತ ಗೊತ್ತಿಲ್ಲ, ಮುಗ್ದಾಗ್ತದೆ. ಮುಗ್ದಾದ ಮೇಲೆ ಅದು ಇದ್ದದ್ದು ಮತ್ತೆ ಯೋಚನೆ ಮಾಡಲಿಕ್ಕಷ್ಟೇ ಸೀಮಿತಕ್ಕಾಗ್ತದೆ. ಅದರಿಂದ ಹೇಳು, ನಿನ್ನನ್ನು ಕಂಡು ಮೋಹಗೊಂಡಿದ್ದೇನೆ, ಯಾರು ನೀನು ಅಂತ ಹೇಳು ಅಂತ ಹೇಳಿ ಆಕೆಯ ಪರಿಚಯದ ಕುರಿತಾಗಿ ರಾವಣ ಕೇಳಿದಾಗ ಆಕೆ ಆತಿಥ್ಯ ಕೊಡ್ತಾಳೆ. ಆ ಹೆಣ್ಣುಮಗಳು ಆತಿಥ್ಯವನ್ನು ಕೊಡ್ತಾಳೆ. ತಪಸ್ಸಿನ ಧರ್ಮದಲ್ಲಿದ್ದಂತಹ ಹೆಣ್ಮಗಳಲ್ವಾ, ಆತಿಥ್ಯವನ್ನು ಕೊಟ್ಟು ಮತ್ತೆ ಆಕೆ ತನ್ನ ಕುರಿತಾಗಿ ಹೇಳ್ತಕ್ಕಂಥದ್ದಾಗ್ತದೆ. ನಾನು ಬೃಹಸ್ಪತಿಯ ಮಗನಾಗಿರತಕ್ಕಂತಹ ಕುಶಧ್ವಜನ ಮಗಳು. ನನ್ನ ಹೆಸರು ವೇದವತಿ ಅಂತ. ನಮ್ಮಲ್ಲಿ ತುಂಬ ಮಂದಿಗೆ ರಾವಣ ಯಾಕೆ ಮತ್ತೆ ಬೇರೆ ಹೆಣ್ಣುಮಕ್ಕಳನ್ನು ಕುರಿತಾಗಿ ಬಲಾತ್ಕಾರ ಮಾಡಲಿಕ್ಕೆ ಹೋಗಲಿಲ್ಲ ಅನ್ನುವಂಥದ್ದು ಪ್ರಶ್ನೆ ಬಂದಾಗ ವೇದವತಿಯ ಶಾಪ ಅಂತ ತುಂಬ ಮಂದಿ ಹೇಳ್ತಾರೆ. ನಿಜವಾಗಿ ಕಥೆ ಏನು ಅಂತ ಹೇಳಿದರೆ, ವೇದವತಿ ಶಾಪ ಕೊಡಲೇ ಇಲ್ಲ. ವೇದವತಿ ಶಾಪ ಕೊಡಲಿಲ್ಲ.
ಆಕೆದ್ದು ಕತೆ ಬೇರೆಯೇ ಇದೆ. ಉತ್ತರಕಾಂಡದಲ್ಲಿ ಏನಾಗ್ತದೆ ಹೇಳಿದರೆ, ಆಕೆ ಹೇಳುತ್ತಾಳೆ, ನಾನು ಕುಶಧ್ವಜನ ಮಗಳು, ನನ್ನಪ್ಪ ಬಹಳ ದೊಡ್ಡ ತಪಸ್ವಿ, ನನ್ನ ಹುಟ್ಟಿನ ನಂತರ ನನ್ನನ್ನು ಕೇಳಿಕೊಂಡು ನನ್ನ ಸೌಂದರ್ಯಕ್ಕೆ ಮರುಳಾದಂತಹ ದೇವತೆಗಳು, ಗಂಧರ್ವರು ಇತ್ಯಾದಿಗಳೆಲ್ಲ ಬಂದು ನನ್ನ ಕೈಯನ್ನು ಬೇಡಿದ್ರು ಅಪ್ಪನ ಹತ್ರ. ಆದರೆ ಅಪ್ಪ ಯಾರಿಗೂ ಕೊಡಲಿಲ್ಲ. ನನ್ನ ಅಪ್ಪನ ಸಂಕಲ್ಪ ಏನಿತ್ತು ಅಂತ ಹೇಳಿದರೆ, ತನ್ನ ಮಗಳನ್ನು ಶ್ರೀಮನ್ನಾರಾಯಣನಿಗೆ ಧಾರೆ ಎರೆದು ಕೊಡಬೇಕನ್ನುವಂಥದ್ದು ಅವನ ಸಂಕಲ್ಪ ಆಗಿತ್ತು. ಆದ್ದರಿಂದ ಯಾರು ಬಂದು ಕೇಳಿದರೂ ಕೂಡ ಅಪ್ಪ ಕೈ ಚೆಲ್ತಾನೆ, ಕೊಡೋದಿಲ್ಲ. ಹೀಗಿದ್ದಾಗ ಒಂದು ಸರ್ತಿ ಏನಾಗ್ತದೆ ಅಂತ ಹೇಳಿದರೆ, ನನ್ನ ತಂದೆ ಮಲ್ಕೊಂಡಿದ್ದ ಸಂದರ್ಭದಲ್ಲಿ ಶಂಭು ಅನ್ನತಕ್ಕಂಥ ಒಬ್ಬ ರಾಕ್ಷಸ ಬಂದು ನನ್ನ ಅಪ್ಪನ ತಲೆಯನ್ನು ಕಡಿದು ಬಿಟ್ಟ. ನನ್ನ ಅಪ್ಪ ಚಿತೆಗೆ ಇರ್ತಾರೆ. ನನ್ನ ಅಪ್ಪನನ್ನು ಅನನ್ಯವಾಗಿ ಪಾತಿವೃತ್ಯ ಧರ್ಮದಿಂದ ಅನುಸರಿಸ್ತಾ ಇದ್ದಂಥ ನನ್ನ ಅಮ್ಮನೂ ಕೂಡ ಗಂಡನೊಡನೆ ಪರ ಲೋಕಕ್ಕೆ ತೆರಳುತ್ತಾಳೆ. ಒಬ್ಬಂಟಿಯಾದರೆ ಏನಾಯಿತು, ನನ್ನ ಅಪ್ಪ ಹಾಕಿಕೊಟ್ಟ ಆ ದಾರಿ ಇತ್ತಲ್ಲ, ಮಾರ್ಗ, ಅದನ್ನು ಅನುಸರಿಸ್ತಾ ಇದ್ದೇನೆ. ಆ ಭಗವಂತನನ್ನೇ ಮತ್ತೆ ಪತಿಯಾಗಿ ಪಡಿಬೇಕು ಅನ್ನುವಂತಹ ಬಯಕೆಯಿಂದ ಬದುಕ್ತಾ ಇದ್ದೇನೆ ಅಂತ ವೇದವತಿ ಹೇಳ್ತಾಳೆ. ಅದಕ್ಕೆ ಇವಾಗ ಹೇಳ್ತಾನೆ, ನನಗೆ ಗೊತ್ತಿದೆ, ನನ್ನ ತಪಸ್ಸಿನ ಸಾಮರ್ಥ್ಯದಿಂದ ನಾನು ಅರಿತುಕೊಂಡಿದ್ದೇನೆ. ನೀನು ರಾವಣ, ವಿಶ್ರವಸನ ಮಗ, ನೀನು ಬಲಾಢ್ಯ, ಎಲ್ಲ ಗೊತ್ತಿದೆ. ಆದರೆ ನಿನಗಿಲ್ಲಿ ಇದ್ದುಕೊಂಡು ಏನು ಪ್ರಯೋಜನ ಇಲ್ಲ. ನನ್ನ ಸಂಕಲ್ಪ ಏನು ಅಂತ ನಿನಗೆ ಹೇಳಿಯಾಗಿದೆ. ಆದ್ದರಿಂದ ನನ್ನ ಬಯಕೆಗಿದ್ದದ್ದು ಹೌದಾದರೆ ಬಿಟ್ಟು ಬಿಡು ಅಂತ ಸೂಚ್ಯವಾಗಿ ವೇದವತಿ ಹೇಳುವಂಥದ್ದಾಗ್ತದೆ. ರಾವಣ ಮೋಹಗೊಂಡಾಗಿದೆ. ಹೆಣ್ಣಿನ ವಿಷಯದಲ್ಲವ ಸ್ವಲ್ಪ ಋಣಾತ್ಮಕ ಸಂಗತಿ ಅನ್ನುವಂಥದ್ದು ಅವನದ್ದದೇ. ಆದ್ದರಿಂದ ಏನಾಯಿತು ಅಂತ ಹೇಳಿದರೆ, ಅವ ಹೇಳ್ತಾನೆ, ಏನಿಲ್ಲ, ಯಾವ ನಾರಾಯಣ, ಯಾವ ಇಂದ್ರ, ಯಾವ ಶಕ್ರ, ಯಾವ ರುದ್ರ, ಎಲ್ಲರೂ ಕೂಡ ನನ್ನ ಹೆಸರು ಹೇಳಿದರೆ ಭಯಪಡಬೇಕಾದಂತಹ ಪರಿಸ್ಥಿತಿಯ ವೀರ್ಯವನ್ನು ಪಡ್ಕೊಂಡು ನಾನಿದ್ದೇನೆ. ಏನು ಹೇಳ್ತಾ ಇದ್ದೀನಿ ನೀನು? ನಾರಾಯಣನಿಗೆ ಹೋಗೋದಂತೆ, ಅತ್ಲ ಕಡೆ ಹೋಗೋದಂತೆ, ಅವನ ಕೈ ಹಿಡಿಯೋದಂತೆ, ನನ್ನಲ್ಲಿ ಏನು ಕಮ್ಮಿ ಆಗಿದೆ ಅಂತ ಕೇಳ್ತಾನೆ. ಮತ್ತು ನಾರಾಯಣನ ಕುರಿತಾಗಿ ಒಂದಷ್ಟು ನಿಂದ್ಯ ಆಗಿರತಕ್ಕಂಥ ಮಾತುಗಳನ್ನು, ಕಟುವಾದಂತಹ ನುಡಿಯನ್ನು ಹೇಳಲಿಕ್ಕೆ ಉಪಕ್ರಮಿಸಿದಾಗ ಆಕೆ ಕಿವಿ ಗಟ್ಟಿಯಾಗಿ ಮುಚ್ಚಿಕೊಳ್ಳುವ ರೀತಿಯಲ್ಲಿ ಮಾತನ್ನು ತಿರಸ್ಕಾರ ಮಾಡ್ತಾಳೆ, ಹೋಗು ಅಂತ ಹೇಳ್ತಾಳೆ. ಆದರೆ ಹೋಗದಂತಹ ರಾವಣ ಆಕೆಯ ಮುಡಿಗೆ ಕೈ ಹಾಕ್ತಾನೆ. ಮುಡಿಗೆ ಕೈ ಹಾಕಿದಾಗ ಈ ದೇಹ, ಈ ಮನಸ್ಸು, ಈ ಆತ್ಮ ಇದು ಆ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು ಅಂತ ಭಾವಿಸಿ ಏಕವೃತದಿಂದ ಬದುಕ್ತಾ ಇದ್ದಂಥ ಹೆಣ್ಮಗಳಲ್ವ. ಪರಪುರುಷನಾಗಿರ್ತಕ್ಕಂಥ, ಅದು ಕೂಡ ಒಬ್ಬ ದುಷ್ಟ ಯೋಚನೆಯ ವ್ಯಕ್ತಿತ್ವದ ವ್ಯಕ್ತಿಯ ಒಬ್ಬನ ಸ್ಪರ್ಶ ಅನ್ನುವಂಥದ್ದು ನನಗಾಯಿತು ಅಂತ ಆದ ಕೂಡಲೇ ಅದನ್ನು ಸಹಿಸಲಿಲ್ಲ ಆ ಹೆಣ್ಮಗಳು. ಅವು ಯಾವ ಮುಡಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ ರಾವಣ, ಆ ತಲೆ ಕೂದಲನ್ನು ತನ್ನ ಕೈಯನ್ನೇ ಕತ್ತಿಯನ್ನಾಗಿಸಿ ಮಾರ್ಪಾಡು ಮಾಡಿಕೊಂಡು ಅದನ್ನು ತುಂಡು ಮಾಡಿಬಿಟ್ಲಂತೆ. ಬೇಡ ಇದು ಅಂತ. ಹೆಣ್ಣಿಗೆ ಭೂಷಣವೇ ಕೇಶ, ಅದು ಬೇಡ ಅಂತ ಹೇಳಿ ಅದನ್ನು ಮತ್ತೆ ದೂರ ಮಾಡಿಬಿಟ್ಲಂತೆ. ದೂರ ಮಾಡಿ ಒಂದು ಸಂಗತಿಯನ್ನು ಹೇಳ್ತಾಳೆ. ಏನು ಸಂಗತಿ ಅಂತ ಕೇಳಿದರೆ, ಬಯಸಬಾರದ ರೀತಿಯಲ್ಲಿ ನನ್ನನ್ನು ಬಯಸಿದೆಯಲ್ವ, ಬಯಸಿ ಮಾಡಬಾರದ ಕೆಲಸವನ್ನು ನನ್ನ ವಿಷಯದಲ್ಲಿ ಮಾಡಿದೆಯಲ್ವ, ನಾನು ನಿರೀಕ್ಷಿಸ್ತೇನೆ ನಿನ್ನ ಅವಸಾನವನ್ನು, ನಿನ್ನ ನಾಶವನ್ನು ನಾನು ನಿರೀಕ್ಷಿಸ್ತೇನೆ. ಅದಕ್ಕೋಸ್ಕರ ಸಮಯವನ್ನು ಹೊತ್ಕೊಂಡಾದರೂ ಮತ್ತೆ ಬರುವಂಥದ್ದಾಗ್ತದೆ ಅಂತ ಹೇಳಿ ಆಕೆ ಹೇಳ್ತಾಳೆ, ಯಸ್ಮಾತ್ತು ಧರ್ಷಿತಾ ಚಾಹಂ ತ್ವಯಾ ಪಾಪಾತ್ಮನ ವನೆ ತಸ್ಮಾತ್ ತವ ವದಾರ್ಥಂ ಹಿ ಸಮುತ್ಪತ್ಯೇಹ ಅಹಂ ಪುನಃ ಅಂತ ಹೇಳಿ ಒಂದು ಸಂಗತಿಯನ್ನು ಹೇಳ್ತಾಳೆ. ಈ ಒಬ್ಬಂಟಿಯಾಗಿರ್ತಕ್ಕಂಥ ಈ ನನ್ನನ್ನು ಈ ಕಾಡಲು ಬಂದುಕೊಂಡು ಈ ರೀತಿಯ ಅಪಚಾರದ ಕೆಲಸವನ್ನು ಮಾಡಿದಂಥ ಹಿನ್ನೆಲೆಯಲ್ಲಿ ನಿನ್ನ ಸಾವಿಗೋಸ್ಕರವೇ ನಾನು ಮತ್ತೆ ಹುಟ್ಟುವವಳಾಗ್ತೇನೆ. ನಿನ್ನ ಸಾವಿಗೋಸ್ಕರವೇ, ನಿನ್ನನ್ನು ನಾಶ ಮಾಡಲಿಕ್ಕೋಸ್ಕರವೇ ನಾನು ಮತ್ತೆ ಹುಟ್ಟುವವಳಾಗ್ತೇನೆ. ಅಲ್ಲ, ಸಹಜವಾಗಿ ಪ್ರಶ್ನೆ ಬರ್ತದಲ್ವ, ಮತ್ತೆ ಹುಟ್ಟೋದು ಯಾಕ್ರಿ? ಮತ್ತೆ ಹುಟ್ಟೋದು ಮತ್ತೊಮ್ಮೆ ಯಾಕೆ ಈಗಲೇ ಏನಾದರೂ ಮಾಡ್ಬೋದಲ್ಲ ಅಂತ ಕೇಳಿದರೆ ಅವಳು ಹೇಳ್ತಾಳೆ, ಯದಿತ್ವಸ್ತಿ ಮಯಾ ಕಿಂಚಿತ್ ಕೃತಂ ದತ್ತಂ ಹುತಂ ತಥಾ ತಸ್ಮಾತ್ ತ್ವಯೋನಿಜ ಸಾಧ್ವಿ ಭವೇಯಂ ಧರ್ಮಿಣ ಸುತ ಅಂತ ಹೇಳಿ.
ನಾನು ಮತ್ತೆ ಹುಡ್ತೇನೆ, ಮತ್ತೆ ಎಂಥ ರೀತಿಯಲ್ಲಿ ನನ್ನ ಜನ್ಮ ಆಗಬೇಕು ಅಂತ ನಾನು ಬಯಸ್ತಾ ಇದ್ದೇನೆ ಅಂತ ಹೇಳಿದರೆ ಆಕೆ ಹೇಳ್ತಾಳೆ, ನಾನು ಏನಾದರೂ ಒಂದು ಮಾಡಿದ ಕೆಲಸಗಳು ಒಳ್ಳೆಯದು ಅನ್ನುವಂಥದ್ದು ಆ ಪರಮಾತ್ಮ ಕಂಡದ್ದು ಹೌದಾದರೆ, ಅದು ಧರ್ಮದ ಕೆಲಸ ಹೌದಾದರೆ, ನಾನು ಏನಾದರೂ ದಾನ ಕೊಟ್ಟದ್ದು ಸತ್ಯ ಅಂತ ಹೌದಾದರೆ, ನಾನು ಏನಾದರೂ ದೇವರ ಆರಾಧನೆಯನ್ನು ಹುತ ಕೊಟ್ಟದ್ದು ಹೌದಾದರೆ, ಮತ್ತೆ ನಾನು ಅಯೋನಿಜಳಾಗಿ ಮತ್ತೊಮ್ಮೆ ಹುಟ್ಟಬೇಕು ಅಂತ, ಪರಿಶುದ್ಧ ಆತ್ಮ ಅಂಥ ರೀತಿಯ ಜನ್ಮ ನನಗೆ ಪ್ರಾಪ್ತ ಆಗಬೇಕು, ಮತ್ತು ಭವೇಯಂ ಧರ್ಮಿಣ ಸುತ ಅಂತ ಹೇಳಿ ಈ ಸಂಗತಿಯನ್ನು ಹೇಳ್ತಾಳೆ. ನಿಜವಾಗಿ ಪ್ರಶ್ನೆ ಏನು ಕೇಳಿದರೆ, ಅಲ್ಲ ಏನು ಈಗಲೇ ಏನಾದರೂ ಮಾಡ್ಬೋದಲ್ಲ ಅಂತ ಹೇಳಿದರೆ ಅವಳೇ ಹೇಳ್ತಾಳೆ, ನಿನ್ನನ್ನು ಈಗಲೇ ಏನಾದರೂ ಮಾಡ್ಬೋದು, ನಾನು ನಿನ್ನೊಡನೆ ಯುದ್ಧ ಮಾಡ್ಬೋದು, ಹೆಂಗಸು ಯುದ್ಧ ಮಾಡೋದು ಯುಕ್ತ ಅಲ್ಲ, ಆ ಕಾರಣಕ್ಕೆ ನಿನ್ನೊಡನೆ ಯುದ್ಧ ಮಾಡುತ್ತಾಗಿಲ್ಲ, ಬೇಡ ಯುದ್ಧ ಬೇಡ, ಹಾಗಿದ್ರೆ ಶಾಪ ಕೊಡ್ಬೋದಲ್ಲ ಅಂತ ಕೇಳಿದರೆ ಅವಳ ಹೆಸರು ವೇದವತಿ ಅಲ್ವ. ಅವಳು ಏನು ಹೇಳ್ತಾಳೆ ಗೊತ್ತಾ, ನಾನು ಇಷ್ಟು ಸಮಯದವರೆಗೆ ಆರ್ಜನೆ ಮಾಡಿದಂತಹ ನನ್ನ ತಪಃಪ್ರಭಾವವನ್ನು ನಿನ್ನಂತಹ ಕೆಟ್ಟ ಒಂದು ಕ್ರಿಮಿಗೆ ಶಾಪ ಕೊಟ್ಟು ಕಳ್ಕೊಳ್ಬೇಕಾ, ನಾನು ಶಾಪ ಕೊಟ್ಟು ಕಳ್ಕೊಳ್ಬೇಕಾ? ಅದರಿಂದ ಎಲ್ಲ ನಾನು ನಿಮಿತ್ತ ಕಾರಣ ಆಗಬೇಕು ನಿನ್ನ ಸಾವಿಗೆ. ಅದರಿಂದ ನಾನು ಇನ್ನೊಮ್ಮೆ ಹುಡ್ತೇನೆ, ಮತ್ತೊಮ್ಮೆ. ಅಂದರೆ ಅದು ಕೂಡ ಹಾಗೆ ನೋಡಿ, ಆಕೆಯ ಮಾತು, ಆಕೆ ಹೇಳಿದ್ದು, ಒಂದು ಅಗ್ನಿಯನ್ನು ಆಕೆ ಅಲ್ಲೇ ಪ್ರತಿಷ್ಠಾಪನೆ ಮಾಡಿ ಅದರಲ್ಲಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳುವಂಥದ್ದೆಲ್ಲ ಮುಂದಕ್ಕೆ ಬರ್ತದೆ. ಅಷ್ಟು ಮಾಡುವಾಗಲೂ ಕೂಡ ಆ ಮೇಲೆ ಇರತಕ್ಕಂತಹ ಒಂದು ದೈವಿಕ ಉಪಾಯ ಏನು ಅಂತ ಕೇಳಿದರೆ, ಈ ಜನ್ಮದಲ್ಲಿ ಆಕೆಗೆ ಪತಿಯಾಗಿ ನಾರಾಯಣ ಪ್ರಾಪ್ತ ಆಗಲಿಲ್ಲ, ಅಡ್ಡಿಲ್ಲ, ನೆಕ್ಸ್ಟ್ ಪುನಃ ಹೊಡ್ತಾಳಲ್ಲ, ಆ ಜನ್ಮದಲ್ಲಾದರೂ ಆಕೆ ಪತಿಯನ್ನು ಪಡಿಲೇಬೇಕು, ಶ್ರೀಮನ್ನಾರಾಯಣನನ್ನೇ ಪಡಿಬೇಕು ಅನ್ನುವಂಥದ್ದು ಅದು ದೈವಿಕ ಉಪಾಯ. ಆದ್ದರಿಂದ ಅಗ್ನಿ ಪ್ರತಿಷ್ಠಾಪನೆ ಮಾಡಿ ಆ ಅಗ್ನಿಯಲ್ಲಿ ತನ್ನಂತಾನು ಸಮರ್ಪಣೆ ಮಾಡ್ಕೊಳ್ತಾ ಆ ದೇಹವನ್ನು ಪೂರ್ತಿಯಾಗಿ ದೇಹ ಬಂಧನದಿಂದ ಕಳಚಿಕೊಂಡಾದ ಮೇಲೆ ಇಮಿಡಿಯೇಟಾಗಿ ಒಂದು ಪದ್ಮ ಉತ್ಪತ್ತಿ ಆಗ್ತದೆ. ಆ ಪದ್ಮದಲ್ಲಿ ಈ ಹೆಣ್ಮಗಳು ಒಂದು ಮಗುವಾಗಿ ಬಂದು ಜನ್ಮ ತಾಳ್ತಾಳಂತೆ. ಅಪ್ಪನ ಸಂಪರ್ಕ ಇಲ್ಲ, ಅಮ್ಮನ ಸಂಪರ್ಕ ಇಲ್ಲ, ಅಯೋನಿಜೆಯಾಗಿ ಹುಟ್ಟಿದ್ದಾಯಿತು. ಸ್ವಾರಸ್ಯ ಏನು ಗೊತ್ತಾ, ಏನಾಗಿತ್ತೋ ಗೊತ್ತಿಲ್ಲ ರಾವಣನಿಗೆ, ಆ ಮಗುವನ್ನು ಕರ್ಕೊಂಡು ಹೋಗ್ತಾನಂತವ ತನ್ನ ಅಂತಃಪುರಕ್ಕೆ, ಲಂಕೆಗೆ ಕರ್ಕೊಂಡು ಹೋಗ್ತಾನೆ. ಲಂಕೆಗೆ ಕರ್ಕೊಂಡು ಹೋಗಿ ಮಗು ಚಂದ ಅಂತ ಹೇಳಿದರೆ ಚಂದ, ಅಷ್ಟು ಚಂದದ ಮಗು, ಆ ಸುರ ಸುಂದರ ರೂಪ ಲಾವಣ್ಯವನ್ನು ಪಡ್ಕೊಂಡಿದ್ದಂತಹ ಮಗುವನ್ನು ಹೋಗಿ ಮಂತ್ರಿಗಳಿಗೆಲ್ಲ ತೋರಿಸ್ತಾನಂತೆ ರಾವಣ, ಮಗು ಸಿಕ್ಕಿದೆ ಅಂತ. ಸಾಮುದ್ರಿಕಗಳನ್ನು, ಮುಖ ಲಕ್ಷಣವನ್ನು, ಶುಭ ಲಕ್ಷಣವನ್ನು ಇತ್ಯಾದಿಗಳನ್ನು ಕಂಡಂತಹ ಅವನ ಬಲ್ಲಿದ ಪಂಡಿತ ಮಂತ್ರಿಗಳೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ, ರಾವಣ, ಈ ಮಗು ಇಲ್ಲಿದ್ದದ್ದು ಹೌದಾದರೆ ನೋಡಿ ನಿನ್ನನ್ನು ತೆಗಿತದೆ ಇದು ಅಂತ, ನಿನಗೆ ಬದುಕಬೇಕಾ, ಈ ಮಗುವನ್ನು ನೀನು ದೂರ ಮಾಡಬೇಕು, ಈ ಮಗು ಹತ್ತಿರದಲ್ಲಿದ್ದರೆ ನಿನಗೆ ಬದುಕಿಲ್ಲ ಅಂತ ಹೇಳ್ತಾನೆ. ಇದು ಗೊತ್ತಾದ ಮೇಲೆ ರಾವಣ ಏನು ಮಾಡ್ತಾನೆ, ಆ ಮಗುವನ್ನು ಸಮುದ್ರಕ್ಕೆ ಎಸೆಯುವಂಥ ಕೆಲಸವನ್ನು ಮಾಡ್ತಾನಂತೆ. ಸಮುದ್ರಕ್ಕೆ ಎಸೆದರೂ ಕೂಡ ತಾನೊಂದು ಬಗೆದರೆ ದೈವ ಮತ್ತೊಂದು ಬಗೆದಂತೆ ಅಂತ ಹೇಳ್ತಾರಲ್ಲ ಹಿರಿಯರು, ಅದರ ಹಾಗೆ ರಾವಣ ಇದು ನನ್ನಿಂದ ದೂರ ಹೋಗಲಿ ಅಂತ ಸಮುದ್ರಕ್ಕೆ ಎಸೆದ. ಸಮುದ್ರವೂ ಕೂಡ ಅದನ್ನು ಸ್ವೀಕಾರ ಮಾಡಲಿಲ್ಲ, ಜಗಜ್ಜನನಿ ಅಲ್ವ ಬಂದದ್ದು. ಆದ್ದರಿಂದ ಸಮುದ್ರ ಏನು ಮಾಡ್ತದೆ, ಸಮುದ್ರ ಅದನ್ನು ಒಂದು ತೀರಕ್ಕೆ ಹಾಕ್ತದೆ. ತೀರ ಪ್ರದೇಶ ಅನ್ನುವಂಥದ್ದು ಕುಶಧ್ವಜ ಯಾರಿದ್ದಾನೆ, ಜನಕ ಮಹಾರಾಜ, ಅವನಿಗೆ ಸಂಬಂಧಪಟ್ಟದ್ದಾಗಿದೆ ಅದು. ಅಲ್ಲಿ ಮತ್ತೆ ಆ ಭೂಮಿ ಅಡಿಯಲ್ಲಿ ಆ ಮಗು ಸುರಕ್ಷಿತವಾಗಿತ್ತಲ್ಲ, ಆ ಸುರಕ್ಷಿತ ಆಗಿದ್ದಂತಹ ಆ ಮಗುವನ್ನು ಮತ್ತೆ ಯಜ್ಞದ ಹಿನ್ನೆಲೆಯಲ್ಲಿ ಆ ಭೂಮಿಯನ್ನು ಒಮ್ಮೆ ಅದನ್ನು ಉತ್ತಿ ಶುದ್ಧ ಮಾಡುವಂಥ ಪ್ರಕ್ರಿಯೆಯಲ್ಲಾಗುವಾಗ ಆ ಮಗು ಸಿಕ್ಕಿ ಅವನಿಂದ ಆಕೆ ಸೀತೆ ಅನ್ನತಕ್ಕಂಥ ಹೆಸರನ್ನು ಪಡ್ಕೊಂಡದ್ದಾಯಿತು ಅಂತ ಹೇಳಿ ರಾಮನಿಗೆ ಕತೆ ಹೇಳ್ತಾ ಇದ್ದಂಥ ಮಹರ್ಷಿಗಳು ಹೇಳ್ತಾರೆ, ರಾಮ ಯಾರು ಗೊತ್ತಾಯ್ತಾ ಸೀತೆ? ಸೀತೆ ಅದೇ ಅಪ್ಪ. ಅಂದರೆ ಹೆಚ್ಚಾಗಿ ಏನು ತಲೆಯಲ್ಲಿ ಬಂದಿದೆ ಅಂತ ಹೇಳಿದರೆ ಸೀತೆ ಭೂಮಿಯಲ್ಲಿ ಸಿಕ್ಕಿದ್ದು, ಆದ್ದರಿಂದ ಅಯೋನಿಜೆ ಅಂತ. ಅಯೋನಿಜೆ ಅನ್ನುವಂಥದ್ದು ಸೀತೆ ಈ ಜನ್ಮದ ಮೊದಲ ಪ್ರಾರಂಭದ ಘಟ್ಟದಿಂದಲೇ ಅದನ್ನು ಸೂಚಿಸ್ತಾ ಉಂಟು ರಾಮಾಯಣ. ಪದ್ಮದಲ್ಲಿ ಸಂಭವ, ಪದ್ಮ ಸಂಭವೇ ಹಾಗಾಗಿದೆ ಅಂತ ಹೇಳಿ ಈ ಸಂಗತಿಯನ್ನು ಹೇಳ್ತಾರೆ. ಮುಂದಕ್ಕೆ ಏನಾಗ್ತದೆ ಹೇಳಿದರೆ, ಪುಷ್ಪಕ ವಿಮಾನದಲ್ಲೂ ಸಂಚಾರ ಮಾಡ್ತಾ ಇದ್ದಾನೆ. ಈ ರಾವಣನ ದಂಡಯಾತ್ರೆ ಮುಂದುವರಿತಾ ಉಂಟು. ಅವನಿಗೆ ಏನಾಗಿದೆ ಗೊತ್ತಾ, ಅವನಿಗೆ ಯುದ್ಧದ ಒಂದು ರೀತಿಯ ಅಮಲು ಬಂದು ಬಿಟ್ಟಿದೆ.
ಅವನಿಗೆ ಏನಾಗಿದೆ, ಇಡೀ ಪ್ರಪಂಚ ಒಪ್ಕೊಳ್ಬೇಕಾಗಿದೆ. ಈಗ ನೀನೇ ಸರ್ವಶಕ್ತ, ನೀನೇ ಸರ್ವ ಸಮರ್ಥ, ನಿನ್ನನ್ನು ಬಿಟ್ಟು ಮತ್ತೊಬ್ಬ ನಿನಗಿಂತ ದೊಡ್ಡವ ಇಲ್ಲ, ಎಲ್ಲರೂ ಕೂಡ ಒಪ್ಪಬೇಕಾಗಿದೆ. ಆದ್ದರಿಂದ ಅವನದ್ದು ಎರಡೇ ಸಂಗತಿ, ಹೋಗೋದು ಯುದ್ಧ ಭಿಕ್ಷೆ ಕೊಡಿ ಅಂತ ಕೇಳೋದು. ಇಲ್ಲ, ಯುದ್ಧ ಬರೋದಿಲ್ಲ ಅಂತಾದರೆ ಹಾಗಿದ್ರೆ ಘೋಷಣೆ ಮಾಡಿರಿ, ಉದ್ಘೋಷಣೆ ಮಾಡಿಬಿಡಿ, ರಾವಣ ಗೆದ್ದ ಅಂತ. ನನಗೆ ಅಷ್ಟು ಸಾಕು. ಒಟ್ಟಲ್ಲಿ ಏನಾಗಿದೆ ಹೇಳಿದರೆ, ಇದು ರಾವಣ ಗೆದ್ದ ಪ್ರದೇಶ ಅನ್ನುವಂಥದ್ದು, ನಮ್ಮ ಬಾವುಟ, ನಮ್ಮ ಜಂಡ ಅಲ್ಲಿರಬೇಕದು. ಆದ್ದರಿಂದ ತಿರುಗಾಡ್ತಾ ಇರುವಾಗ ರಾವಣ ಉಶೀರ ಬೀಜ ಅನ್ನತಕ್ಕಂಥ ಒಂದು ಹೆಸರಿನ ಊರಲ್ಲಿ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇರುವಾಗ ನೋಡುತ್ತಾನೆ, ಯಜ್ಞ ನಡೀತಾ ಉಂಟು, ಬಹಳ ದೊಡ್ಡ ಯಜ್ಞ, ಬಹುಜಲ್ಲಿ ಯಜ್ಞ ನಡೀತಾ ಉಂಟು. ಇಂದ್ರಾದಿಗಳೆಲ್ಲ ಯಜ್ಞಕ್ಕೆ ಪಾಲ್ಗೊಳ್ಳಿಕ್ಕೆ ಬಂದಿದ್ದಾರಂತೆ. ಸಾಕ್ಷಾತ್ ಇವತ್ತು ನಾವು ಆಹುತಿಯನ್ನು ಕೊಡಬೇಕು, ಇಂದ್ರನಿಗೆ ಮಹೇಂದ್ರನಿಗೆ ಎಲ್ಲರಿಗೂ ಆಹುತಿಯನ್ನು ಕೊಡಬೇಕು, ಅಗ್ನಿ ಹೋಗಿ ಮುಟ್ಟಿಸ್ತಾನೆ ಅಂತ. ಮರುತಃ ಪರಿವೇಷ್ಟಾರೋ ಮರುತಸ್ಯ ವಸನ್ಗೃಹೆ ಅಂತ ಹೇಳಿ ವೇದಮಂತ್ರ. ಅಂಥ ಶ್ರೇಷ್ಠ ಆಗಿರತಕ್ಕಂಥ ಮರುತ್ತನ ಯಜ್ಞದಲ್ಲಿ ಇಂದ್ರಾದಿಗಳು ಸ್ವಯಂ ಸಭಾಸದರಾಗಿ ಆಸೀನರಾಗಿದ್ದಾರೆ, ಕೂತ್ಕೊಂಡು ಬಿಟ್ಟಿದ್ದಾರೆ. ಇಷ್ಟು ಹೊತ್ತಿಗಾಗುವಾಗ ಮೇಲೆ ರಾವಣ ಬಂದ ಅಂತ ಸುದ್ದಿ ಬಂತು. ಅದನ್ನು ಮಾಡ್ತಾ ಇದ್ದವ ಯಜ್ಞಕ್ಕೆ ಬ್ರಹ್ಮ ಯಾರು, ನಿರ್ದೇಶಕ ಯಾರು ಅಂತ ಹೇಳಿದರೆ ಸಂವರ್ತ ಅನ್ನತಕ್ಕಂತಹ ಮಹರ್ಷಿ, ಬೃಹಸ್ಪತಿಗಳು. ಆದ್ದರಿಂದ ಆ ಸಂವರ್ತ ಏನು ಮಾಡ್ತಾನೆ ಅಂತ ಹೇಳಿದರೆ, ಮರುತ್ತನ ಕೈಯಲ್ಲಿ ಒಂದು ಮಾಹೇಶ್ವರ ಅನ್ನತಕ್ಕಂತಹ ಒಂದು ದೊಡ್ಡ ಯಜ್ಞವನ್ನು ನಡೆಸ್ತಾ ಇದ್ದಾನೆ. ರಾವಣ ಬರ್ತಾ ಇದ್ದಾನೆ ಅಂತ ಸುದ್ದಿ ಗೊತ್ತಾಯಿತು. ರಾವಣನ ಆಲ್ರೆಡಿ ದಿಗ್ವಿಜಯ ಕಥೆಗಳನ್ನೆಲ್ಲ ದೇವಾನುದೇವತೆಗಳು ಕೇಳಿ ಆಗಿದೆ. ಮತ್ತು ಎಲ್ರಿಗೆ ಹೆದರಿಕೆ ಏನು ಗೊತ್ತಾ, ಯುದ್ಧ ಮಾಡ್ಬೋದು, ಯುದ್ಧ ಮಾಡಿದರೆ ಕೊನೆಯ ಘಟ್ಟದಲ್ಲಿ ಅವ ಸೋಲುವಂಥ ಸಂದರ್ಭ ಬಂದಾಗ ಬ್ರಹ್ಮದೇವರನ್ನ ಕೊಟ್ಟ ವರಕ್ಕಾದರೂ ಈ ದೇವತೆಗಳೆಲ್ಲ ಬ್ರಹ್ಮದೇವರ ವರ ಇದೆ, ಬ್ರಹ್ಮದೇವರು ಅಂತ ಹೇಳಿದರೆ ಅವರು ಕೊಟ್ಟ ವರ ಅಂತ ಹೇಳಿದರೆ ಅದಕ್ಕೆ ನಾವು ಮನ್ನಣೆ ಮತ್ತು ಮಣೆ ಹಾಕಲೇಬೇಕು, ಆದ್ದರಿಂದ ಏನೇನು ಮಾಡುವಾಗಿಲ್ಲ ಅಂತ ಎಲ್ಲರೂ ಕೂಡ ಕೈಕಟ್ಟತಕ್ಕಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಆದ್ದರಿಂದ ಇಂದ್ರ, ಬಂದಿರತಕ್ಕಂಥ ಕುಬೇರ, ಬಂದಿರತಕ್ಕಂಥ ವರುಣ, ಯಮ, ಇವರೆಲ್ಲರೂ ಲೋಕಪಾಲಕರು, ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಒಂದೊಬ್ಬೊಬ್ಬ ಲೋಕಪಾಲಕರಿದ್ದಾರಲ್ಲ, ಅವರೆಲ್ಲ ಬಂದಿದ್ದಾರಲ್ಲ. ಬಂದವರು ರಾವಣ ಬಂದಿದ್ದಾನೆ ಅಂತ ಗೊತ್ತಾದ ಕೂಡಲೇ ರೂಪ ಚೇಂಜ್ ಮಾಡಿಬಿಟ್ರು. ಇನ್ನು ನಾವು ಇದೇ ರೂಪದಲ್ಲಿದ್ದರೆ ಈ ಪುಣ್ಯಾತ್ಮ ನಮ್ಮನ್ನು ಬಿಡಲಿಕ್ಕಿಲ್ಲ ಅಂತ ಹೇಳಿ ಇಂದ್ರ ರೂಪಾಂತರಗೊಂಡು ನವಿಲಾದ ಅಂತೆ, ಯಮ ರೂಪಾಂತರಗೊಂಡು ಒಂದು ಕಾಗೆಯಾದ, ವರುಣ ರೂಪಾಂತರಗೊಂಡು ಒಂದು ಹಂಸ ಪಕ್ಷಿಯಾದ, ಮತ್ತು ಕುಬೇರ ರೂಪಾಂತರಗೊಂಡು ಒಂದು ಓತಿಖ್ಯಾತನಾಗ್ತಾನೆ. ಬಂದ ರಾವಣ ಬರ್ತಾನೆ, ಬಂದು ನೋಡ್ತಾ ಇದ್ದಾನೆ. ಯಜ್ಞ ನಡೀತಾ ಇದೆ. ಯಜ್ಞ ನಡೀತಾ ಇರುವಂಥ ಸಂದರ್ಭದಲ್ಲಿ ರಾವಣ ಕೇಳ್ತಾನಂತೆ ಮರುತನ ಹತ್ರ, ನಾನು ಯಾರು ಗೊತ್ತಾಯ್ತಾ? ಗೊತ್ತಾಗಲಿಲ್ಲ ಹೇಳ್ತಾನೆ ಮರುತ, ನನಗೆ ಗೊತ್ತಾಗಲಿಲ್ಲ. ಏನು ಅವಸ್ಥೆ, ನನ್ನ ಪರಿಚಯ ಆಗಲಿಲ್ಲ. ಇಡೀ ವಿಶ್ವಕ್ಕೆ ನಾನು ಯಾರು ಅಂತ ಗೊತ್ತುಂಟು. ಅಣ್ಣನನ್ನು ಸೋಲಿಸಿ, ಅಣ್ಣನನ್ನು ಪರಾಜಿತನನ್ನಾಗಿ ಮಾಡಿ ಪುಷ್ಪಕ ವಿಮಾನವನ್ನು ಅವನಿಂದ ಕಸಿದುಕೊಂಡ ಲೋಕೋತ್ತರ ವಿಖ್ಯಾತನಾದಂತಹ ಈ ರಾವಣ ನಾನು ಅಂತ ಹೇಳ್ತಾನೆ. ಓ, ಇದು ಪ್ರಾಯ ನೀನೇ ಹೇಳಬೇಕಪ್ಪ, ಅಣ್ಣನನ್ನು ಸೋಲಿಸಿದವ ನಾನು ಅಂತ ಹೇಳಿದ್ದು ಪ್ರಾಯ ನೀನೇ ಸರಿ, ಮತ್ತು ಯಾರೂ ಕೂಡ ಇದನ್ನು ಜಂಬ ಕೊಚ್ಚಿಕೊಳ್ಳುವ ರೀತಿಯಲ್ಲಿ ಹೇಳಲಿಕ್ಕಿಲ್ಲ. ಸರಿ, ಏನಾಗಬೇಕೀಗ? ಯುದ್ಧ ಬಯಸಿ ಬಂದಿದ್ದೇನೆ, ಯುದ್ಧ ಮಾಡು. ಮರುತ್ತು ಸಿದ್ಧನಾಗ್ತಾನೆ. ಮರುತ್ತು ಇದ್ದಾನಲ್ಲ, ಅವ ಸಿದ್ಧನಾಗ್ತಾನೆ. ಯುದ್ಧದಲ್ವ ನಿನಗೆ, ಏನು ಜನ್ಮದಲ್ಲಿ ನೀನು ಯುದ್ಧ ಕೇಳಬಾರ್ದು, ಹಂಗೆ ಮಾಡುವ ಯುದ್ಧ ಅಂತ ಹೇಳಿ ಮರುತ್ತ ಸಿದ್ಧನಾಗ್ತಾನೆ. ಆದರೆ ಮರುತ್ತನನ್ನು ತಡಿತಾರೆ ಅವರ ಕುಲಪುರೋಹಿತರು, ಸಂವರ್ತರು. ಏನಯ್ಯ, ಮಾಹೇಶ್ವರ ಅನ್ನತಕ್ಕಂಥ ದೊಡ್ಡ ಯಜ್ಞಕ್ಕೆ ದೀಕ್ಷಿತನಾಗಿದ್ದುಕೊಂಡು ಮತ್ತು ಕೃಷ್ಣಾಜೀನವನ್ನು ಧರಿಸ್ಕೊಂಡು ಹೋಮದ ಮಧ್ಯದಲ್ಲಿ ನೀನಿದ್ದೀಗ, ಇದನ್ನು ಬಿಟ್ಟುಕೊಂಡು ಸೀದಾ ಯುದ್ಧಕ್ಕೆ ಹೋಗೋದಾ? ನೆನಪಿಟ್ಟುಕೋ, ಏನು ಈ ಹೋಮದ ಮಧ್ಯದಲ್ಲಿ ಒಂದೊಮ್ಮೆ ನೀನು ಬಿಟ್ಟುಕೊಂಡು ಆಚೆ ತೆರಳಿ ಅವನ ಕಡೆಗೆ ಅವ ಕರಿತಾ ಇದ್ದಾನೆ ಅಂತ ಹೇಳಿ ಯುದ್ಧಕ್ಕೆ ಹೋದದ್ದು ಹೌದಾದರೆ ನಿನ್ನ ವಂಶ ಸರ್ವನಾಶ ಆಗ್ತದೆ, ಯಜ್ಞ ಅರ್ಧಕ್ಕೆ ಬಿಟ್ಟದ್ರಿಂದ. ಆದ್ದರಿಂದ ಈ ಕೆಲಸ ಮಾಡಬೇಡ. ಗುರುಗಳು ಹೇಳ್ತಾರೆ. ಗುರುಗಳಿಂದ ಯಾವಾಗ ಅಪ್ಪಣೆ ಬರ್ತದೆ, ಮರುತ್ತ ಹೇಳ್ತಾನೆ, ಏನು ಮಾಡಲಿ? ಬಿಟ್ಟು ಬಿಡಯ್ಯ, ಏನು ಬಿಟ್ಟುಬಿಡು, ಏನಾಗ್ತದೆ ಅಂತ. ಸರಿ, ಗುರುಗಳ ಮಾತಿಗೆ ಗೌರವ ಕೊಟ್ಟು ಮರುತ್ತು ಏನು ಮಾಡ್ತಾನೆ, ಯಜ್ಞವನ್ನು ಮುಂದುವರಿಸುವ ಕೆಲಸವನ್ನು ತೊಡಗಿಸಿಕೊಳ್ಳುತ್ತಾನೆ. ಅಷ್ಟು ಹೊತ್ತಿಗೆ ಆಗುವಾಗಲೇ ಇವನದ್ದು ಕತೆ ಏನಾಗಿದೆ ಹೇಳಿದರೆ, ಅಲ್ಲಿದ್ದಂತಹ ಋಷಿಗಳು, ರಾಜಋಷಿಗಳು, ಬ್ರಹ್ಮರ್ಷಿಗಳೆಲ್ಲ ಯಾರೆಲ್ಲ ಇದ್ದರೂ
ಅವರನ್ನೆಲ್ಲ ಒಂದಷ್ಟು ಸಂಹಾರ ಮಾಡಿ ಇದ್ದ ಬದ್ದವರಿಗೆ ಅವರನ್ನು ಹಂಚಿ ಅವರ ರಕ್ತವನ್ನು ಯಥೇಚ್ಛವಾಗಿ ಪಾನ ಮಾಡಿ ರಾಕ್ಷಸರು ಏನು ಗೋಳಾಟವನ್ನು ಕಾರ್ಯಕ್ರಮವನ್ನು ಮಾಡ್ತಾರೆ ಕ್ರಮ ಪ್ರಕಾರ ಮಾಡಿ ತೆರಳಿಬಿಟ್ಟ. ಅಂತ ಏನಾಯಿತು, ಒಂದು ಅರ್ಥದಲ್ಲಿ ಇಂದ್ರಾದಿ ದೇವತೆಗಳು ಪಾರಾದರು. ರಾವಣ ಹೊರಟು ಹೋದ ಮೇಲೆ ಯಥಾಪ್ರಕಾರ ರೂಪವನ್ನು ಪಡ್ಕೊಂಡ್ರಂತೆ. ಇಂದ್ರನಾದ, ನವಿಲನ್ನು ಬಿಟ್ಟು ಈಚೆ ಬಂದ, ಮತ್ತೆ ಯಮನಾದ, ಕಾಗೆಯನ್ನು ಬಿಟ್ಟು ಈಚೆ. ಈಗ ಬಂದಾದ ಮೇಲೆ ರಾವಣ ಬಂದು ಹೋಗುವವರೆಗೆ ಅಷ್ಟು ಹೊತ್ತಿಗಾಗುವಾಗ ಅವನು ಏನೂ ಮಾಡಲಿಕ್ಕೆ ಹೇಸದವ. ಅವನಿಂದಾಗಿ ಬಚಾವು ಮಾಡಿದಂಥ ಈ ಪ್ರಾಣಿಗಳನ್ನು ಹಿಂಗೆ ಬಿಡಬಾರದು ಅಂತ ಆಲೋಚನೆ ಮಾಡಿದ ಲೋಕಪಾಲಕ ದೇವತೆಗಳು ಆಯಾಯ ರೂಪದಲ್ಲಿದ್ದಂತಹ ಆಯಾಯ ಪಕ್ಷಿಗಳಿಗೆ ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ವರವನ್ನು ಕೊಡ್ತಾರಂತೆ. ಬಹಳ ಸ್ವಾರಸ್ಯ ಇದೆ. ಏನು ವರ ಕೊಟ್ಟರು ಅಂತ ಕೇಳಿದರೆ, ಇಂದ್ರ ನವಿಲನ್ನು ನೋಡಿ ಅದರ ತಲೆಯನ್ನು ಚೆನ್ನಾಗಿ ಸವರ್ತಾ ಏನಪ್ಪ ಉಳಿಸಿಬಿಟ್ಟಿಯಲ್ಲ ಅಂತ ಬಹಳ ಸಂತೋಷದಿಂದ ಹೇಳಿ, ಅದಕ್ಕೆ ನೀನುಂಟಲ್ವಾ, ನಿನಗೆ ನಾನು ನನ್ನ 1,000 ಸಹಸ್ರಾಕ್ಷ ಅಂತ ನನಗೆ ಹೆಸರು, ನನ್ನ 1,000 ಕಣ್ಣನ್ನು ನಿನ್ನ ಗರಿಯಲ್ಲಿ ಇಡುವಂಥದ್ದನ್ನು ಮಾಡ್ತೇನೆ ಅಂತ ಹೇಳ್ತದೆ ರಾಮಾಯಣ. ಅಷ್ಟರವರೆಗೆ ಬರೀ ನೀಲಿ ಬಣ್ಣದ್ದೊಂದು ಮಾತ್ರ ಇತ್ತಂತೆ, ಏನು ಚೆಂದ ಇರಲಿಲ್ಲಂತೆ ನವಿಲು. ಆ ನಂತರ ಆ ನವಿಲಿಗುಂಟಲ್ಲ, ಆ ಒಂದು ರೀತಿಯ ಕಣ್ಣನ್ನುವಂಥದ್ದು, ಇಂದ್ರನ ಅಕ್ಷದ ಕಣ್ಣನ್ನುವಂಥದ್ದು ಗರಿಗೆ ಬಂತು. ಆ ಗರಿ ಬಹಳ ಚಂದ ನೋಡಲಿಕ್ಕೆ ಅಂತ. ಪ್ರಪಂಚದಲ್ಲೇ ಒಂದು ಗಂಡು ಪ್ರಾಣಿಗಳ ಪಟ್ಟಿಯಲ್ಲಿ ಗಂಡಸು ಚಂದ ಅಂತ ಹೇಳಿದರೆ ನವಿಲು ಮಾತ್ರ. ಮತ್ತೆ ಎಲ್ಲ ಯಾವ ಕಡೆಗೆ ಹೋದರೂ ಕೂಡ ಗಂಡಸನ್ನು ಚಂದ ಅಂತ ಹೇಳೋದಿಲ್ಲ. ಅವ ವೀರ್ಯವಂತ, ಅವ ತೇಜೋವಂತ, ಅವ ಯಶೋವಂತ, ಹಿಂಗೆ ಹೇಳ್ತಾರೆ. ಲಾವಣ್ಯ, ತಾರುಣ್ಯ, ಕಾರುಣ್ಯ ಇತ್ಯಾದಿಗಳೆಲ್ಲ ಶಬ್ದ ಬಂದಾಗ ಹೆಣ್ಣುಮಕ್ಕಳೇ ಬರೋದು. ಒಂದೇ ಒಂದು ನೋಡಿ ನವಿಲು ಮಾತ್ರ, ಅದು ಹೆಣ್ಣು ಪ್ರಯೋಜನ ಇಲ್ಲ, ಅದು ಗಂಡು ಮಾತ್ರ ಚಂದ, ಬಹಳ ಚಂದ. ಮತ್ತೆ ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ ವರ ಇಂದ್ರನಿಂದ. ಏನು ಹೇಳಿದರೆ, ನಿನಗಿನ್ನು ಮುಂದೆ ಯಾವತ್ತೂ ಸರ್ಪಗಳಿಂದ ಭಯ ಇಲ್ಲ ಅಂತ. ಆದ್ದರಿಂದ ನವಿಲಿದ್ದಲ್ಲಿ ಈ ಸರ್ಪಗಳಿರೋದಿಲ್ಲ, ಬಿಡೋದಿಲ್ಲ. ಅದರಿಂದ ಇದು ವರ ಅವಕ್ಕಂತ ಹೇಳಿದರೆ ಇಂದ್ರ ಯಾವುದಕ್ಕೆ ಕೊಟ್ಟಿದ್ದು ಅದಕ್ಕೆ ಒಂದಕ್ಕೆ ಮಾತ್ರ ಅಲ್ಲ, ಅದರ ಸರ್ವ ಸಂತಾನಕ್ಕೂ ಕೂಡ. ಇವತ್ತು ಹುಡ್ತಕ್ಕಂತಹ ನವಿಲಿನ ಮರಿಗೂ ಇಂದ್ರನ ವರ ಅನ್ನುವಂಥದ್ದು ಕಂಟಿನ್ಯೂ ಅದು ಸಿಗ್ತಾ ಉಂಟು ಅಂತ. ಏನು ವರ ನೋಡಿ, ಖುಷಿಯಾಯಿತು, ಆಯ್ತಲ್ಲ. ಎರಡನೇದು ಯಮ, ಕಾಗೆಗೆ ವರ ಕೊಡ್ತಾನೆ. ನಮಗೆ ಗೊತ್ತೇ ಇಲ್ಲ ಕಾಗೆ ಸಂಗತಿ ಏನು ಗೊತ್ತಾ, ಕಾಗೆಗೆ ವರ ಕೊಡ್ತಾನೆ, ನೀನು ನೀರೋಗಿಯಾಗಿ ಬಾಳು ಅಂತ. ಕಾಗೆಗೆ ರೋಗವೇ ಬರುವುದಿಲ್ಲ ಅಂತೆ, ಮತ್ತೆ ದೀರ್ಘ ಜೀವನವನ್ನು ಕಾಣು ಅಂತ. ಬಹಳ ದೀರ್ಘ ಜೀವನ. ಕಾಗೆ ರಾಜರು ಹೇಳ್ತಾರಲ್ಲ, ಕಾಗೆ ಹಾಗೆ ಬದುಕಿ ಪ್ರಯೋಜನ ಏನು ಅಂತ ರಾಜರು ಸ್ಪಷ್ಟವಾಗಿ ಹೇಳ್ತಾರೆ. ಆದ್ದರಿಂದ ದೀರ್ಘ ಜೀವನ ಅದು ಕೊಟ್ಟದ್ದು ಅದಕ್ಕೆ ಸಿಕ್ಕಿದ್ದು ಎಲ್ಲಿ ಅಂತ ಹೇಳಿದರೆ ಅದು ಯಮನಿಂದ. ಎರಡನೇದು. ಮೂರನೇದಾಗಿ ನಿನಗೆ ಸಹಜವಾಗಿ ಸಾವಲ್ಲ, ಏನಾದರೂ ಆಚೀಚೆಯಾಗಿ ಮನುಷ್ಯರ ಒಂದಷ್ಟು ಈ ತಂತಿ ಕಂಬಕ್ಕೆ ಹೋಗಿ ಎಲ್ಲಾದರೂ ಎಲೆಕ್ಟ್ರಿಕ್ ವಯರನ್ನು ಮುಟ್ಟಿ ನೀನು ಸಾಯ್ಬೇಕಟ್ಟೆ ಬಿಟ್ಟರೆ ಹಿಂಗೆ ನೀನು ಸಾಯೋದಿಲ್ಲ. ಈ ವರ ಕೊಟ್ಟು ಇನ್ನೊಂದು ವರವನ್ನು ಹೇಳ್ತಾರೆ ನೋಡಿ, ಇದು ನಮಗೆ ಸಂಬಂಧಪಟ್ಟದ್ದು. ಇದು ಏನು ಹೇಳ್ತಾನೆ ಯಮ, ಏಚ ಮದ್ ವಿಷಯಸ್ಯಾವೈ ಮಾನವಾಹ ಕ್ಷುದಯಾರ್ದಿತಾಃ ತ್ವಯಿ ಭುಕ್ತೆ ತೃಪ್ತಾಸ್ತೆ ಭವಿಷ್ಯಂತಿ ಸಬಾಂಧವಾಹ ಅಂತ. ಇದು ಮಾತ್ರ ಬಹಳ ದೊಡ್ಡ ವಿಷಯ. ಏನು ಗೊತ್ತಾ, ಯಮ ಹೇಳ್ತಾನೆ, ಮನುಷ್ಯರ ಪೂರ್ವ ಪೀಳಿಗೆ ಅನ್ನುವಂಥದ್ದು ಯಾವುದು ನನ್ನ ಲೋಕದಲ್ಲಿರ್ತದೆ, ಆ ಲೋಕದಲ್ಲಿರತಕ್ಕಂಥ ಅವರ ಸರ್ವ ಪೀಳಿಗೆಯ ಮಂದಿಗಳಿಗೂ ಕೂಡ ಒಂದು ಪಕ್ಷ ಮನುಷ್ಯ ನಿನಗೆ ಅನ್ನ ಹಾಕಿದ್ದು ಹೋದಾದರೆ ಅದರಿಂದ ತೃಪ್ತರಾಗ್ತಾರೆ ಅಂತ. ಇಲ್ಲದಿದ್ರೆ ಬಹಳ ಕಷ್ಟ ನೋಡಿ. ನಾವು ಶ್ರಾದ್ದ ಹಾಕಿ ವಿಶ್ವೇ ದೇವತೆಗಳನ್ನು ಎಲ್ಲ ಕರೆದು ಶ್ರೀಮನ್ನಾರಾಯಣನನ್ನು ಮುಖ್ಯ ದೇವತೆ ಅಂತ ಪೂಜೆ ಮಾಡಿ ವಸುರುದ್ರ ಆದಿತ್ಯ ಗಣದಲ್ಲಿರತಕ್ಕಂಥವರಿಗೆಲ್ಲ ಪಿಂಡ ಪ್ರದಾನ ಹಾಕಿ ಮತ್ತು ಒಂದು ಎಲೆಯಲ್ಲಿ ಹಿಡ್ಕೊಂಡು ಹೋಗಿ ದೊಡ್ಡ ಕಾರ್ಯಕ್ರಮ ಅದು ಕಾಗೆಗೆ ಹಾಕೋದು ಅಂತ. ಯಾಕೆ ಕಾಗೆಗೆ ಹಾಕೋದು? ಯಾಕೆ? ಕಾಗೆಗೆ ಯಮ ಕೊಟ್ಟವರ. ಅದರಿಂದ ನಿನ್ನನ್ನು ಯಾರು ಉಣ್ಣಿಸ್ತಾರೆ, ಆ ನಿನ್ನ ಸಂತೃಪ್ತಿ ಅನ್ನುವಂಥದ್ದನ್ನು ಯಾರು ಭೂಮಿ ಮೇಲೆ ಮಾಡ್ತಾರೆ, ಆ ಮಂದಿಯ ವಂಶಗ ಪೂರ್ವ ಜನರು ಯಾರಿರ್ತಾರೆ ಅವರಿಗೆಲ್ಲ ಮತ್ತೆ ಒಂದು ರೀತಿಯ ತೃಪ್ತಿ ಅನ್ನುವಂಥದ್ದುಂಟಲ್ವಾ ಅದು ಸಿಗ್ತದೆ ಅಂತ. ಕೆಲವು ಕಡೆ ಕಾಗೆ ಸಿಗಲಿಲ್ಲ ಹೇಳಿದರೆ ಕಟ್ಕೊಂಡಾದರೂ ಬಂದು ತಿನ್ನಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಕಾಗೆ ಸಿಗೋದಿಲ್ಲ, ಗೌರ್ಮೆಂಟ್ ಬ್ಯಾನ್ ಮಾಡಿದೆ, ಕಾಗೆಯನ್ನು ಹಿಡಿಲಿಕ್ಕಿಲ್ಲ, ಹಿಡಿಯುವಂಥ ಪ್ರಾಣಿಗಳ ಪಟ್ಟಿಯಲ್ಲಿ ಕಾಗೆ ಇಲ್ಲ.
ಹಾಗೆ ಮಾಡಲಿಕ್ಕಿಲ್ಲ ಅಂತ. ಆದಮೇಲೆ ಹಂಸ ಅದು ಮೊದಲು ಬೂದು ಬಣ್ಣದ್ದು ಈ ರೀತಿಯಾಗಿ ಬಣ್ಣ ವಿಕಾರ ಇತ್ತಂತೆ ಹಂಸದ್ದು. ಆದರೆ ವರುಣ ಬಹಳ ಸಂತೋಷದಿಂದ ಅದಕ್ಕೆ ಆಶೀರ್ವಾದ ಮಾಡ್ತಾನೆ. ನಾನು ಜಲಕ್ಕಭಿಮಾನಿ ದೇವತೆ, ನನ್ನ ಜಲದಲ್ಲಿ ಸ್ವಚ್ಛಂದ ಆಗಿರತಕ್ಕಂಥ ವಿಹಾರ ಮಾಡುವವ ನೀನಾಗಬೇಕು, ಮತ್ತು ನನ್ನ ಜಲ ಹೇಗೆ ಪಾರದರ್ಶಕ ಆಗಿರತಕ್ಕಂಥ ವರ್ಣದ್ದೋ ಅದೇ ರೀತಿಯ ಅತ್ಯಂತ ಶುಭ್ರ ವರ್ಣ ನಿನಗೆ ಪ್ರಾಪ್ತ ಆಗಲಿ ಅಂತ ಹೇಳಿ ಹಂಸಕ್ಕೆ ಆಶೀರ್ವಾದ ಮಾಡ್ತಾನೆ. ಓತಿಕ್ಯಾತ ಅದಕ್ಕೆ ಕುಬೇರ ಕೊಟ್ಟ ವರ ಏನು ಅಂತ ಹೇಳಿದರೆ, ನಿನಗೆ ಬಂಗಾರದ ಮೈಬಣ್ಣ ಬರಲಿ ಅಂತ. ಪ್ರಪಂಚದಲ್ಲೇ ಪ್ರಾಯ ಗುರುತಿಸದ ಒಂದು ಪ್ರಾಣಿ ಅದು ಓತಿಕ್ಯಾತ, ಗುರುತಿಸೋದಿಲ್ಲ. ಆದರೆ ಅದನ್ನು ಹಿಡ್ಕೊಂಡ ಕುಬೇರ, ಹಿಡ್ಕೊಂಡಾದ್ಮೇಲೆ ಮತ್ತವ ಬಿಡಲಿಲ್ಲ ನೋಡಿ, ಅದಕ್ಕೊಂದು ವರ ಕೊಟ್ಟ. ಆ ದೇವರ ಲೀಲೆ ಅನ್ನುವಂಥದ್ದು ಅದ್ಭುತ. ಕುಬೇರನಿಂದ ಏನು ಕೆಲಸ ಮಾಡಿಸ್ತಾನೆ. ಇಲ್ಲಿದ್ರೆ ಪ್ರಪಂಚದಲ್ಲೇ ಓತಿಕ್ಯಾತವನ್ನು ಯಾರು ನೋಡ್ತಾ ಇದ್ರು, ಏನಾಗ್ತಾ ಇತ್ತು ಹೇಳಿ, ಅವನ್ನ ಗಮನವೇ ಮಾಡ್ತಾ ಇರಲಿಲ್ಲ. ಆದರೆ ಭಗವಂತ ಕುಬೇರನನ್ನು ಒಂದು ನಿಮಿತ್ತವಾಗಿಟ್ಟುಕೊಂಡು ಅಂಥದ್ದೊಂದು ಕೆಲಸವನ್ನು ಮಾಡಿಸಿ ಅದಕ್ಕೆ ಒಂದು ಸಾರ್ಥಕತೆಯನ್ನು, ಬಂಗಾರದ ಮೈಬಣ್ಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾನೆ ಅಂತ ಹೇಳಿ ಆ ಪ್ರಕರಣದ ಪರಿಸಮಾಪ್ತಿ ಅನ್ನುವಂಥದ್ದಲ್ಲ. ಸರಿ, ಹೀಗೆ ಯುದ್ಧವನ್ನು ಮಾಡ್ತಾ ಮಾಡ್ತಾ ಭೂಮಿ ಮೇಲೆ ಎಲ್ಲರನ್ನ ಸಾಮಂತರನ್ನಾಗಿ ಮಾಡಿಸ್ತಾ ಮುಂದೆ ಹೋಗುವಾಗ ಅಯೋಧ್ಯೆಯ ಪತಿಯಾಗಿರತಕ್ಕಂಥ ಅನರಣ್ಯ ಅನ್ನತಕ್ಕಂಥ ಒಬ್ಬ ರಾಜ, ಅವನ ಹತ್ರ ಹೋಗಿ ಯುದ್ಧ ಭಿಕ್ಷೆಯನ್ನು ಕೇಳ್ತಾನೆ. ಅನರಣ್ಯ ಸಾಮಾನ್ಯದವಲ್ಲ, ಮಹಾನ್ ಪರಾಕ್ರಮಿ, ಬಹಳ ದೊಡ್ಡ ಶೌರ್ಯ ಮತ್ತು ವೀರ್ಯವನ್ನು ಪಡ್ಕೊಂಡಿದ್ದಂತಹ ಮಹಾನುಭಾವ. ಅನರಣ್ಯನ ಹತ್ರ ಹೋಗಿ ಇದೇ ಪ್ರಸ್ತಾವವನ್ನು ಮಾಡುತ್ತಾನೆ. ಬಾರಯ್ಯ, ಯುದ್ಧದ ಅಪೇಕ್ಷೆಯಿಂದ ಬಂದಿದ್ದೇನೆ, ಕೊಡು ನನಗೆ ಯುದ್ಧ ಭಿಕ್ಷೆ ಅಂತ. ತುಂಬ ದೊಡ್ಡದಾಗಿರ್ತಕ್ಕಂಥ ಜಗಳ ಆಗ್ತದೆ, ಯುದ್ಧ ಆಗ್ತದೆ, ಗಲಾಟೆ ಆಗ್ತದೆ. ಅನರಣ್ಯನ ಪಕ್ಷದಿಂದ, ರಾವಣನ ಪಕ್ಷದಿಂದ, ಈಚೆ ಕಡೆ ಇವನ ಸೈನ್ಯ, ಈಚೆ ಕಡೆ ಇವನ ಸೈನ್ಯ, ಇವ ಬಿಡ್ತಕ್ಕಂತಹ ಇವನಿಗೆ ಸಂಬಂಧಪಟ್ಟ ಆಯುಧ ಅಸ್ತ್ರಗಳು, ಅವ ಬಿಡ್ತಕ್ಕಂಥ ಅವನಿಗೆ ಸಂಬಂಧಪಟ್ಟ ಆಯುಧ ಅಸ್ತ್ರಗಳು, ಹಿಂಗೆ ನಡೀತಾ ಇರುವಾಗ ಒಂದು ಸರ್ತಿಗಾಗುವಾಗ ಅನರಣ್ಯನ ಪುಂಕಾನುಪುಂಕ ಬಾಣಗಳ ಸಮೂಹದಿಂದ ಜರ್ಜರಿತನಾಗ್ತಾನಂತೆ ರಾವಣ. ಅಂದರೆ ಅಷ್ಟರ ಮಟ್ಟಿಗೆ ಅನರಣ್ಯ ಬಲಿಷ್ಠ ನೋಡಿ. ಆದರೆ ವರಪ್ರಾಪ್ತಿಯಾಗಿದೆ ಅಲ್ವ, ಏನು ಎಷ್ಟು ಬಾಣವನ್ನು ತಲೆಗೆ ಬಿಟ್ಟರೂ ಕೂಡ ಅದು ಹೆಂಗಾಗ್ತಾ ಇತ್ತು ಅಂತ ಹೇಳಿದರೆ, ಉತ್ತರಾಖಂಡ ರಾಮಾಯಣವೇ ಹೇಳುತ್ತದೆ, ದೊಡ್ಡ ಬೆಟ್ಟದ ಮೇಲೆ ಮಳೆ ನೀರು ಬಂದಾಗಾಯಿತು ಅಂತ. ಏನೂ ಕೆಲಸ ಮಾಡಲಿಲ್ಲ. ಇಷ್ಟಾಯ್ತಲ್ಲ, ಇಷ್ಟಾದ ಮೇಲೆ ರಾವಣ ಮಾತ್ರ ಅನರಣ್ಯನ ಕುರಿತಾಗಿ ಒಂದು ಮುಷ್ಟಿ ಪ್ರಹಾರವನ್ನು ಮಾಡಿದ. ಬಿದ್ದ ಅನರಣ್ಯ ಮತ್ತು ಎಳ್ಲಿಕ್ಕಾಗಲಿಲ್ಲಪ್ಪ, ಇಂಥ ಸಂದರ್ಭ ಬಂತು, ಎಳ್ಲಿಕ್ಕಾಗಲಿಲ್ಲ. ಗಹಗಹಿಸಿ ನಕ್ಕಿದ್ದಾಯಿತು, ಅವನನ್ನು ಕುರಿತು ಅಪಹಾಸ್ಯ ಮಾಡಿದ್ದಾಯಿತು, ಅವನ ವಂಶದ ಕುರಿತು ಅಪಹಾಸ್ಯ ಮಾಡಿದ್ದಾಯಿತು. ಅನರಣ್ಯ ಒಳಗಿಂದ ಒಳಗೆ ಕುದಿತಾ ಇದ್ದಾನೆ, ಆದರೆ ಅಸಹಾಯಕನಾಗಿದ್ದಾನೆ, ಏನೂ ಮಾಡುವ ಹಾಗಿಲ್ಲ. ಒಳಗಿಂದ ಒಳಗೆ ಕುದಿತಾ ತುಂಬ ನೋವು. ಅವಾಗ ಹೇಳ್ತಾನೆ, ನೀನು ನನಗೇನಾದರೂ ಒಬ್ಬನಿಗೇನಾದರೂ ಹೇಳ್ತಾ ಇದ್ದರೆ ನಾನು ಪ್ರಾಣ ಬಿಡ್ತಾ ಇದ್ದೆ. ಸಾವು ಕ್ಷತ್ರಿಯನಿಗೆ ಬರೆದಿದ್ದದ್ದೇ, ಅವನು ಹುಟ್ಟುವಾಗಲೇ ಯುದ್ಧದ ಮಧ್ಯದಲ್ಲಿ ಸಾವು ಅನ್ನುವಂಥದ್ದು ಅವನಿಗೆ ಬರೆದಿದ್ದದ್ದೇ. ಆದರೆ ಯುದ್ಧದ ಮಧ್ಯದಲ್ಲೇ ಸಾವು ಸಿಗುವಂಥದ್ದು ಕ್ಷತ್ರಿಯನ ಭಾಗ್ಯ. ನಾನು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ, ಸಾವು ಬಂದರೆ ಭಾಗ್ಯ ಅಂತ ಭಾವಿಸ್ತೇನೆ. ಯಾಕೆ, ನಾನು ಅರಮನೆಯಲ್ಲಿದ್ದು ಪ್ರಾಯ ಕಳೆದು ಸತ್ತದ್ದಲ್ಲ, ಯುದ್ಧದ ಮಧ್ಯದಲ್ಲಿ ಸತ್ತದ್ದು. ಆದರೆ ನೀನೇನು ಮಾಡ್ತಾ ಇದ್ದೀಯಪ್ಪ, ನೀನು ನಮ್ಮ ವಂಶದ ಕುರಿತಾಗಿ ನಿಂದ ತುಚ್ಚಾಗಿರ್ತಕ್ಕಂತಹ ಕೀಳು ಮಾತನ್ನು ಆಡ್ತಾ ಇದ್ದೀಯಲ್ವಾ. ಅದರಿಂದ ರಾವಣ ಒಂದು ತಿಳ್ಕೊಳ್ಬೇಕಾದ ಸಂಗತಿ ಇದೆ. ನೀನು ಈಗ ಇಷ್ಟು ನೀನು ಮೆರಿತಾಗಿದ್ದೀಯಲ್ಲ, ನಾನೀಗ ಕೊರಿತಾ ಇದ್ದೇನಲ್ಲ, ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದೇನಲ್ಲ, ಇದಕ್ಕೆರಡಕ್ಕೂ ಕೂಡ ಕಾರಣ ಏನು ಗೊತ್ತಾ? ನೀನು ಹೇಳಿಸ್ತೀನಿ, ನೀನು ಬಲಿಷ್ಠ, ನಾನು ದುರ್ಬಲ ಅಂತ. ಎರಡೂ ಅಲ್ಲ ಅಂತ ಹೇಳ್ತಾನೆ ಅನರಣ್ಯ. ನೀನು ಬಲಿಷ್ಠನೂ ಅಲ್ಲ, ನಾನು ದುರ್ಬಲನೂ ಅಲ್ಲ, ಮತ್ತೆ ಕಾಲ ಅಂತ ಹೇಳ್ತಾನೆ. ಕಾಲಸ್ಯ ಬಲಮೇತಾವತ್ತು, ಇದು ಕಾಲದ ಬಲಪ್ಪ. ಈಗ ಕಾಲ ನಿನಗೆ ಇಷ್ಟು ಮಾತನಾಡ್ತಾ ಇದ್ದಿ, ಗರ್ವದಿಂದ ಮೆರಿತಾ ಇದ್ದಿ, ಈಗ ಕಾಲ ನಿನಗೆ. ಅದನ್ನು ನೆನಪಿಡ್ಕೋ, ಒಂದು ದಿವಸ ನಮ್ಮ ಕಡೆಗೂ ಕೂಡ ಕಾಲ ತಿರುಗ್ತದೆ. ಕಾಲ ಯಾವತ್ತೂ ಒಂದೇ ರೀತಿ ಇರೋದಿಲ್ಲ. ಅನರಣ್ಯ ನೋಡಿ, ಅನರಣ್ಯನೂ ಕೂಡ ಒಂದು ಶಾಪವನ್ನು ಕೊಡ್ತಾನೆ. ಆಗ ವೇದವತಿ ಕೊಟ್ಟ ಶಾಪ ರಾವಣನಿಗೆ 3ನೇ ಶಾಪ. ರಾವಣನ ಜೀವನದಲ್ಲಿ 3ನೇ ಶಾಪ. ಶಾಪ ಅಂತ ಹೇಳಿದರೆ ಶಾಪ ಡೈರೆಕ್ಟಾಗಿ ಕೊಡಲಿಲ್ಲ ಅವಳು, ಆದರೆ ನಿನ್ನನ್ನು ಸಾಯಿಸ್ಲಿಕ್ಕಂತೂ ನಾನು ಬರೋದು ಖಂಡಿತ ಅಂತ ಹೇಳಿ ಒಂದು ರೀತಿ ಅವನ ಆಯಸ್ಸಿಗೆ ಕಂಟಕ ಅಂತ ಅವಳೇ ಉದ್ಘೋಷಣೆ ಮಾಡಿಬಿಟ್ಟಿದ್ದಾಳೆ. ಆದ್ದರಿಂದ ಅದು 3ನೇ ಆಪತ್ತು ಅವನಿಗೆ ಪ್ರಾಪ್ತ ಆದದ್ದು. ನೋಡಿ, 4ನೇ ಶಾಪ ಅನರಣ್ಯ ಕೊಡ್ತಾ ಇದ್ದಾನೆ.
ಇದು ಅನರಣ್ಯ ಕೊಡ್ತಕ್ಕಂಥ ಶಾಪ. ಅವ ಹೇಳ್ತಾನೆ, ಯದಿ ದತ್ತಂ ಯದಿ ಹುತಂ ಯದಿ ಮೇ ಸುಕೃತಂ ತಪಃ ಯದಿ ಗುಪ್ತಾ ಪ್ರಜಾ ಸಮ್ಯಕ್ ತದಾ ಸತ್ಯಂ ವಚೋಸ್ತು ಮೇ. ಅನರಣ್ಯ ಸಾಯುವ ಹೊತ್ತಲ್ಲಿ ಹೇಳ್ತಕ್ಕಂಥ ಮಾತು. ಅವ ಹೇಳ್ತಾನೆ, ಯದಿ ದತ್ತಂ, ನಾನು ಒಂದು ಪಕ್ಷ ಧರ್ಮದಿಂದ ರಾಜ್ಯಭಾರ ಮಾಡಿ ಪ್ರಜೆಗಳಿಂದ ಪ್ರಾಪ್ತ ಆಗಿರತಕ್ಕಂಥ ಕರದ ಧನವನ್ನು ಧರ್ಮ ಕಾರ್ಯಕ್ಕೋಸ್ಕರ ಮೀಸಲಾಗಿಟ್ಟದ್ದು ಹೌದಾಗಿ, ಆ ಹಿನ್ನೆಲೆಯಲ್ಲಿ ದಾನ ಕೊಟ್ಟದ್ದು ಹೌದಾದರೆ, ಯದಿ ದತ್ತಂ ಯದಿ ಹುತಂ, ಕ್ಷತ್ರಿಯನಿಗೆ ಹೋಮ ಮಾಡಿಸಲಿಕ್ಕೆ ಅವಕಾಶ ಇದೆ, ಅಧಿಕಾರ ಇದೆ, ಆದ್ದರಿಂದ ನಾನು ಹೋಮ ಮಾಡಿಸಿದ್ದು ಹೌದಾದರೆ, ಪ್ರಜಾ ಕಲ್ಯಾಣಕ್ಕೋಸ್ಕರವಾಗಿ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಹೋಮ ಮಾಡಿಸಿದ್ದು ಹೌದಾದರೆ, ಯದಿಮೇ ಸುಕೃತಂತಪಃ, ಇಡೀ ಲೋಕದ ಕ್ಷೇಮಕ್ಕೋಸ್ಕರವಾಗಿ ನಾನು ತಪಸ್ಸು ಮಾಡಿದ್ದು ಸತ್ಯ ಆದರೆ, ಯದಿ ಗುಪ್ತಾ ಪ್ರಜಾ ಸಮ್ಯಕ್, ಇಡೀ ಪ್ರಜಾವರ್ಗವನ್ನು ಚೆನ್ನಾಗಿ ಪರಿಪಾಲನೆ ಮಾಡಿದ್ದು ನಾನು ಹೌದಾದರೆ, ತದಾ ಸತ್ಯಂ ವಚೋಸ್ತುಮೆ, ಈ ನನ್ನ ಮಾತು ಸತ್ಯ ಆಗಲಿ. ಅವಾಗ ಹೇಳ್ತಾನೆ, ಈಗ ನಾನು ಹೇಳ್ತಕ್ಕಂಥ ಮಾತು ಸತ್ಯ ಆಗಲಿ. ಏನು ಮಾತು? ಉತ್ಪತ್ಸ್ಯತೆ ಕುಲೇಖ್ಯಸ್ಮಿನ್ ಇಕ್ಷ್ವಾಕೂಣ ಮಹಾತ್ಮನಾಂ ರಾಮ ದಾಶರಥಿರ್ನಾಮ ಸತೇ ಪ್ರಾಣಾನ್ ಹರಿಷ್ಯತಿ. ನನ್ನ ಮಾತು ಸತ್ಯ ಆಗಲಿ. ಏನು ಮಾತು ಗೊತ್ತಾ? ಒಬ್ಬ ಹುಡ್ತಾನೆ, ಇದೇ ವಂಶದಲ್ಲೂ ಹುಡ್ತಾನೆ, ಅಸ್ಮಿನ್ ಕುಲೆ ಉತ್ಪತ್ಸ್ಯತೆ, ಇದೇ ಕುಲದಲ್ಲೂ ಒಬ್ಬ ಹುಡ್ತಾನೆ, ಮಹಾತ್ಮರೆಲ್ಲ ಆಳಿ ಮಹಾತ್ಮರಿಂದಲೇ ಜನಗಳು ನೆಮ್ಮದಿಯಿಂದ ಬಾಳಿದ ಈ ಮಹಾಕುಲದಲ್ಲೇ ಮುಂದಕ್ಕೊಬ್ಬ ಹುಟ್ಲಿಕ್ಕಿದ್ದಾನಪ್ಪ. ಯಾರವ? ಅದನ್ನೂ ಹೇಳ್ತಾನೆ ನೋಡಿ ಅನರಣ್ಯ. ಯಾರು ಗೊತ್ತಾ? ದಶರಥನ ಮಗನಾಗಿ ರಾಮ ಅನ್ನತಕ್ಕಂಥ ಒಬ್ಬ ಬರ್ತಾನೆ, ಸತೇ ಪ್ರಾಣಾನ್ ಹರಿಷ್ಯತಿ. ಹೆದರಬೇಡ ನೀನು, ನಿನ್ನ ಪ್ರಾಣವನ್ನು ಅವ ತೆಗಿತಾನೆ. ಅಂದರೆ ಅನರಣ್ಯ ಹೇಳ್ತಾ ಇದ್ದಾನೆ, ನಾನೇ ವಂಶವನ್ನು ಮುಂದುವರಿತಾ ಅನರಣ್ಯನಿಂದ ರಾಮನವರೆಗೆ ವಂಶ ಮುಂದುವರಿಬೇಕಿದ್ರೆ ಅನರಣ್ಯನ ರಕ್ತ ಮುಂದೆ ಹೋಗಲೇಬೇಕಲ್ಲ. ಆದ್ದರಿಂದ ನಮ್ಮವನಿಂದಲೇ ನಿನ್ನ ಸಂಹಾರ ಅಂತ. ನೋಡು ಕಾಲ ಹೆಂಗೆ ಚೇಂಜ್ ಆಗ್ತದೆ, ಹೇಗೆ ಬದಲಾವಣೆ ಆಗ್ತದೆ ನೋಡು ಅಂತ ಹೇಳಿ ಇಷ್ಟು ಮಾತು ಹೇಳಿ ಶಾಪ ಕೊಟ್ಟ. ಪ್ರಾಣ ಬಿಟ್ಟ, ಸ್ವರ್ಗಕ್ಕೆ ತೆರಳುತ್ತಾನೆ. ಆಯ್ತಲ್ಲ? ಸಂಚರಿಸ್ತಾ ಮುಂದುವರಿಸ್ತಾ ಇದ್ದಾನೆ. ತೃಪ್ತಿ ಇಲ್ಲ, ಎಲ್ಲರನ್ನ ಗೆಲ್ಲಬೇಕಲ್ಲ, ತೃಪ್ತಿ ಇಲ್ಲ. ಹೋಗ್ತಾ ಇರುವಾಗ ಇವನ ಈ ಉಪದ್ರ ಪರಂಪರೆಯ ಮಹಾ ಅಟ್ಟಹಾಸವನ್ನು ಕಂಡಂತಹ ನಾರದರು ಭೂಮಿ ಮಂದೆಗೆ ಬದುಕಬೇಕಿದ್ರೆ ಇವನಿಗೆ ಏನಾದರೂ ಮಾಡಲೇಬೇಕು, ಏನಾದರೂ ಒಂದು ಉಪಾಯ ಹೇಳಲೇಬೇಕು ಅಂತ ಹೇಳಿ ಒಂದು ಸಂಗತಿ ಹೇಳುತ್ತಾರೆ. ಪುಷ್ಪಕ ವಿಮಾನದಲ್ಲಿ ರಾವಣ ಹೋಗ್ತಾ ಇರುವಾಗ ಮೋಡಗಳ ಮಧ್ಯದಲ್ಲೇ ಮತ್ತೆ ನಾರದರು ಕೂಡ ಇದ್ರಲ್ಲ, ನಾರದರು ಸಿಕ್ಕಿದಾಗ ನಾರದರಿಗೆ ಯಥೋಚಿತ ಆಗಿರತಕ್ಕಂತಹ ಅಭಿವಾದನೆಗಳನ್ನೆಲ್ಲ ಮಾಡಿದಂತಹ ರಾವಣ ಏನು ಮಾಡ್ತಾನೆ ಅಂತ ಹೇಳಿದರೆ ಮಾತನಾಡಲಿಕ್ಕೆ ಉಪಕ್ರಮಿಸ್ತಾನಂತೆ. ನಾರದರು ಕೇಳ್ತಾರೆ, ಏನು ಎತ್ಲ ಕಡೆ ಹೊರಟದ್ದು? ಎಲ್ಲ ಆಯ್ತು, ಇನ್ನು ನಾವು ರಸಾತಳಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ನಮ್ಮ ಕಾರ್ಬಾರು ತೋರಿಸ್ಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ ಅಂತ ರಾವಣ ಹೇಳ್ತಾನೆ. ಅಯ್ಯೋ, ನಾರದರು ಹೇಳ್ತಾರೆ, ಯಾಕಯ್ಯ ಈ ಮನುಷ್ಯರನ್ನು ಇವರನ್ನೆಲ್ಲ ಮತ್ತೆ ಬಡ್ದು ಕೊಲ್ಲುವಂಥದ್ದು ಯಾಕ್ರಿ? ನಾನು ಸರ್ವಸಮರ್ಥ ಅನ್ನುವಂಥದ್ದು ಲೋಕವಿಖ್ಯಾತ ಆಗೋದು ಬೇಡವಾ? ಯಾರಾದರೂ ಒಬ್ಬ ರಾಜ ಭೂಮಿಯಲ್ಲಿದ್ದವನು ಕೂಡ ನನ್ನ ಹತ್ರ ರಾವಣ ಬಂದಿದ್ರೆ ಒಂದು ಕೈ ನೋಡ್ಕೊಳ್ತಾ ಇದ್ದೆ ಅಂತ ನಾಳೆ ಹೇಳಿದರೆ ಅದಕ್ಕೆ ಹೇಳುವಂಥ ಅವಕಾಶ ಬೇಡ. ಆದ್ದರಿಂದ ಎಲ್ಲರನ್ನು ಸೋಲಿಸೋದೇ ನನ್ನ ಉದ್ದೇಶ ಅಂತ ಈ ಭಾವದಲ್ಲಿದ್ದಾಗ ನಾರದರು ಹೇಳ್ತಾರೆ, ಅಲ್ಲಯ್ಯ, ಮನುಷ್ಯರನ್ನು ಕೊಂದು ಏನು ದೊಡ್ಡ ಹೆಸರನ್ನು ಸಂಪಾದನೆ ಮಾಡ್ತೀನಿ ನೀನು? ಯಾಕೆ? ಮನುಷ್ಯ ಹುಟ್ಟುವಾಗಲೇ ಅವನು ಸಾಯುವಂಥದ್ದನ್ನು ನಿರ್ಧಾರ ಮಾಡಿರ್ತಾನೆ ಭಗವಂತ. ಮತ್ತೇನಿದೆ? ಎಲ್ಲರೂ ಕೂಡ ಒಂದು ದಿವಸ ಸಾಯೋದೆ. ಸಾವಿನ ಮನೆಯ ಕಡೆಗೇ ಹೋಗ್ತಾ ಇದ್ದಾರೆ ಮನುಷ್ಯರೆಲ್ಲರೂ. ಆದರೆ ಎಲ್ಲರೂ ಕೂಡ ಯೋಚನೆ ಮಾಡ್ತಿದ್ದಾರೆ, ನಾವು ನಮ್ಮನೆ ಕಡೆಗೇ ಹೋಗೋದು ಅಂತ. ಅರ್ಥನೇ ಆಗ್ತಾ ಇಲ್ಲ ಮನುಷ್ಯನಿಗೆ. ನಿಜವಾಗಿ ಹೋಗ್ತಾ ಇರೋದು ಎಲ್ಲಿಗೆ ಹೇಳಿದ್ರೆ ಸಾವಿನ ಮನೆಗೆ, ಆ ಕಡೆಗೆ ಸಾಗ್ತಾ ಇದೆ. ಆದರೆ ನಾರದರು ಏನು ಹೇಳ್ತಾರೆ ಗೊತ್ತಾ? ಅವಶ್ಯಮೇಬಿಗೆ ಸರ್ವೈಷ್ಟ ಗಂತವ್ಯಂ ಯಮ ಸಾಧನಂ. ನೀನು ಯಾರನ್ನೆಲ್ಲ ಸಂಹಾರ ಮಾಡಬೇಕು ಅಂತ ಬಯಸ್ತಾ ಇದ್ದಿ, ಎಲ್ಲರೂ ಕೂಡ ಒಂದು ದಿವಸ ಯಮನ ಅರಮನೆಗೆ ಹೋಗಲೇಬೇಕು. ಹಾಗಿದ್ರೆ ಏನಾಯ್ತು ಹೇಳು? ಎಲ್ಲರದ್ದು ಕೂಡ ರಾಜ ಯಾರು? ಎಲ್ಲರನ್ನೂ ಕೂಡ ನಿಯಮಿಸ್ತಕ್ಕಂಥವ ಯಾರು? ಯಮಾದ. ಅದರಿಂದ ನೀನು ಏನು ಮಾಡಬೇಕು ಗೊತ್ತಾ? ತಸ್ಮಿನ್ ಗೃಹೀಶ್ವ ಪೌಲಸ್ತ್ಯ ಯಮಂ ಪುರಂಜಯ ತಸ್ಮಿನ್ ಜಿತೆ ಜಿತಂ ಸರ್ವಂ
ಭವತ್ಯೇವ ನ ಸಂಶಯ ಅಂತ ಹೇಳಿ. ಈಗ ನೀನು ಮಾಡಬೇಕೇನು ಗೊತ್ತಾ? ನೀನು ಏನು ಮಾಡಬೇಕು ಅಂತ ಹೇಳಿದರೆ ಯಮಪುರದ ಕಡೆ ಹೊರಡಬೇಕು. ಅಲ್ಲಿ ಯುದ್ಧ ಮಾಡಬೇಕು, ಯಮನನ್ನು ಗೆಲ್ಲಬೇಕು. ಯಾಕೆ? ಎಲ್ಲರೂ ಸತ್ತ ಮೇಲೆ ಮತ್ತೆ ಒಂದು ಸರ್ತಿ ಯಮನ ಅರಮನೆಗೆ ಬಂದೇ ಬರ್ತಾರೆ. ನೀನು ಯಮನನ್ನು ಒಬ್ಬನನ್ನು ಗೆದ್ದದ್ದು ಹೋದಾದರೆ ಇಡೀ ಮನುಕುಲವನ್ನು ಗೆದ್ದ ಹಾಗೆ, ಜಿತಂ ಸರ್ವಂ, ಎಲ್ಲರನ್ನ ಗೆದ್ದ ಹಾಗೆ. ಆದ್ದರಿಂದ ಅಲ್ಲಿ ನಿನ್ನ ಪರಾಕ್ರಮವನ್ನು ತೋರಿಸುವ ಕೆಲಸ ಆಗಲಿ ಅಂತ ಹೇಳಿ ನಾರದರು ಹೇಳ್ತಾರೆ. ಅಯ್ಯೋ, ಅದನ್ನೆಲ್ಲ ಮಾಡಬೇಕು ಅಂತ ನಾನು ಪಟ್ಟಿ ಮಾಡಿಕೊಂಡು ಇಟ್ಟಾಗಿದೆ, ಸದ್ಯಕ್ಕೀಗ ನಾನು ರಸಾತಳಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾನೆ ರಾವಣ. ಅದಕ್ಕೆ ನಾರದರು ಹೇಳ್ತಾರೆ, ಇದು ಭಾರಿ ಲಾಂಗ್ ರೂಟಪ್ಪ ರಸಾತಳಕ್ಕೆ. ನೀನು ಹಿಂಗೆಲ್ಲ ಹೋದರೆ ರಸಾತಳ ಪಕ್ಕ ಸಿಗಲಿಕ್ಕಿಲ್ಲ. ಈಗ ನೀನು ಹೋಗ್ತಾ ಇದ್ದೀಯಲ್ಲ, ಇದು ಆ್ಯಕ್ಚುಲಿ ರೂಟ್ ಯಮಲೋಕಕ್ಕೆ. ಆದ್ದರಿಂದ ನೀನು ಫಸ್ಟ್ ಆ ಕೆಲಸ ಮಾಡು ಅಂತ ಹೇಳಿ ಯಮನಪುರಕ್ಕೆ ಕಳಿಸುವಂತಹ, ಯಮಪುರಕ್ಕೆ ಹೇಳಿದರೆ ನಮ್ಮದೊಂದು ಭಾಷೆ ಇದುಂಟಲ್ಲ, ಯಮಪುರಕ್ಕೆ ಹೋದ್ರು ಹೇಳಿದರೆ ಮುಗೀತು ಅಂತ, ಅದಲ್ಲ. ಈಗ ಹೋಗಿ ವಾಪಸ್ ಬರಲಿಕ್ಕಿದ್ದಾನೆ ರಾವಣ. ಅದು ಅಲ್ಲಿಗೆ ಹೋಗೋದು ಯಾಕೆ ಹೇಳಿದರೆ ಯುದ್ಧಕ್ಕೆ, ಅಲ್ಲಿ ಮತ್ತೆ ಪುಣ್ಯ ಪಾಪದ ಲೆಕ್ಕಾಚಾರಕ್ಕಲ್ಲ. ಆದ್ದರಿಂದ ಯಮಪುರಕ್ಕೆ ಹೋಗುವಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಪಟಕ್ಕ ನಾರದರು ಏನು ಮಾಡ್ತಾರೆ ಹೇಳಿದರೆ ಯಮನ ಹತ್ರ ಬರ್ತಾರೆ. ಶೀಘ್ರ ಯಮನ ಹತ್ರ ಬಂದು, ನೋಡಯ್ಯ ಇಂಥದ್ದೊಂದಾಗಿದೆ, ಸದ್ಯಕ್ಕೀಗ ರಾವಣ ಬರ್ತಾ ಇದ್ದಾನೆ, ಜಾಗೃತೆ, ನೀನು, ನಿನ್ನ ಲೋಕ, ನಿನ್ನವರು, ಇವರ ಬಗ್ಗೆ ಕ್ಷೇಮದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡು ಅಂತ ಹೇಳಿ ಯಮನ ಹತ್ರ ಹೇಳ್ತಾರೆ. ಈ ಯಮ ಮತ್ತೆ ನಾರದರು ಮಾತನಾಡ್ತಾ ಇರುವಾಗಲೇ ದೊಡ್ಡ ಶಬ್ದ ಬಂದಾಯಿತು. ಪುಷ್ಪಕ ವಿಮಾನ ಬಂದಾಗಿದೆ. ಯಮನ ಅರಮನೆಯ ಮುಂದೆ ಪುಷ್ಪಕ ವಿಮಾನ, ಯುದ್ಧ ಯಥಾಪ್ರಕಾರ. ಆದರೆ ಆ ಉತ್ತರಾಖಂಡ ನೋಡುವಾಗ ನಿಜವಾಗಿ ಬಹಳ ಸೋತದ್ದು ಎಲ್ಲಿ ಅಂತ ಹೇಳಿದರೆ ಯಮನ ಎದುರಿಲ್ಲವ. ಇಲ್ಲಿ ಮುಂದಕ್ಕೆ ವರುಣ ಸಿಗಲೇ ಇಲ್ಲ. ವರುಣ ಇಲ್ಲ ಅಂತ ಹೇಳಿ ಮಕ್ಕಳು ಹೇಳಿ ಕಳಿಸ್ತವೆ. ಅದರಿಂದ ವರುಣ ಲೋಕವನ್ನು ಗೆದ್ದದ್ದಾಯಿತು. ಕುಬೇರನನ್ನು ಆಲ್ರೆಡಿ ಏನು ಅವನ ವೀರ್ಯವನ್ನು ಪುಷ್ಪಕ ವಿಮಾನ ಅಪಹಾರ ಮಾಡೋದ್ರ ಮುಖಾಂತರವೇ ತೆಗೆದು ಬಿಟ್ಟಿದ್ದಾನೆ. ಪ್ರಕ್ಷಿಪ್ತ ವರ್ಗದಲ್ಲಿ ಸೂರ್ಯಚಂದ್ರರ ಕಡೆಗೆಲ್ಲ ಅವ ಹೋಗ್ತಾನೆ ಅಂತ ಬರ್ತದೆ, ಅದು ಕೂಡ ಅನಾಯಾಸವಾಗಿ ಗೆದ್ದು ಬರ್ತಾನೆ. ಆದರೆ ಅವ ಸೋತು ಸುಣ್ಣನಾದದ್ದು ಎಲ್ಲಿ ಅಂತ ಹೇಳಿದರೆ ಯಮನಲ್ಲಿ ನೋಡಿ. ಯಮದೇವರು ಅಲ್ಲಿಗೆ ಹೋಗ್ತಾನವ. ಹೋದಾಗ ಯುದ್ಧ ಅಪೇಕ್ಷೆ ಉಂಟು ಅಂತ ಏನು, ಈಗ ರಾವಣನ ಕಡೆಯ ಸೈನಿಕರು ಮತ್ತು ಯಮನ ಕಡೆಯ ಸೈನಿಕರು ಇವರದ್ದೆಲ್ಲ ಬಹಳ ಜಿದ್ದಾಜಿದ್ದಿ ಯುದ್ಧ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ. ಯುದ್ಧ ಪ್ರಾರಂಭ ಆಗಿ ಅದಕ್ಕಿಂತ ಮುಂಚೆ ಒಂದು ಕೆಲಸ ಮಾಡ್ತಾನೆ. ಅಲ್ಲೆಲ್ಲ ಪಾಪಿಷ್ಟರದ್ದೆಲ್ಲ ಒಂದು ವ್ಯವಸ್ಥೆ, ಬಂಧನದಲ್ಲಿದ್ರಲ್ಲ, ಹೋಗಿ ಬಿಡುಗಡೆ ಮಾಡ್ತಾನಂತೀವ. ಬಿಡುಗಡೆ ಮಾಡ್ತಾನೆ. ಅವ್ರಿಗೆ ಸ್ವಲ್ಪ ಒಂದು ಮುಹೂರ್ತಗಳ ಕಾಲದಷ್ಟು ಆ ಪಾಪಿಗಳಿಗೆ ಒಂದು ರೀತಿಯ ಸ್ವಾತಂತ್ರ್ಯ ಭಾಗ್ಯ ಪ್ರಾಪ್ತ ಆಯಿತು ಅಂತ. ಅಂದರೆ ಅವರು ಅಲ್ಲಿ ಏನು ಪಾಶದಲ್ಲಿ ಬಂಧಿತರಾಗಿದ್ದಾರೆ ಮತ್ತು ಅವರು ಬಂಧನದಲ್ಲಿದ್ದಾರೆ ಅಂತ ಹೇಳಿದರೆ ಪಾಪಿಗಳ ನಾಯಕ ಅಲ್ವ ರಾವಣ ಅಲ್ಲಿಗೆ ಬಂದು ಅಲ್ಲೂ ಕೂಡ ತನ್ನ ತನವನ್ನು ತೋರಿಸ್ಬಿಟ್ಟ. ಸ್ವಲ್ಪ ಅವರಿಗೆ ಸುಖ ಕೊಡುವ ಕೆಲಸವನ್ನು ಮಾಡಿದ ಅಂತ, ಪಾಪಿಗಳಿಗೆ ಸುಖ ಕೊಡುವ ಕೆಲಸವನ್ನು ಮಾಡಿದ. ಸಾಯ್ತಲ್ಲ. ಇಷ್ಟೆಲ್ಲ ಮುಗಿದಾದ ಮೇಲೆ ಯುದ್ಧ ಪ್ರಾರಂಭ ಆಯಿತು. ಏನೇನು ಪ್ರಹಸ್ತ, ಅವನ ಯಾರು ಅನುಚರರೆಲ್ಲ ಇದ್ದಾರೆ ಅವರೆಲ್ಲ ಬಂದದ್ದಾಯಿತು, ಹೊಡೆಯುವಂಥದ್ದಾಯಿತು, ಅವರ ದಂಡಗಳು, ಅವರ ಅಸ್ತ್ರಗಳು ಎಲ್ಲ ಮಾಡಿದ್ದಾಯಿತು. ಇದು ಆಗ್ತಾ ಇದ್ದ ಹಾಗೆ ಒಂದು ಸರ್ತಿ ಯಮನ ಸೈನಿಕರೆಲ್ಲ ಜಿತರಾದರು, ವಿಜಯಿಗಳಾದರು ಅನ್ನುವಂತಹ ಆ ರೀತಿಯ ಸಂಭ್ರಮವನ್ನು ಪಟ್ಟರೆ ಮತ್ತು ಪುನಃ ಸೋಲು ಅನ್ನುವಂಥದ್ದನ್ನು ಕಾಣುವಂತಹ ರೀತಿಯಲ್ಲಿ ಮಾರ್ಪಾಡಾಗ್ತದೆ. ಇತ್ಯಾದಿಗಳನ್ನೆಲ್ಲ ನೋಡುವಾಗ ಡೈರೆಕ್ಟಾಗಿ ಫೀಲ್ಡಿಗಿಳಿತಾನೆ ಯಮದೇವರು ಫೀಲ್ಡಿಗಿಳಿತಾರೆ. ಆಯ್ತು, ಇನ್ನು ನಾವು ನೋಡುವ ಅಂತ ಯಮದೇವರು ಯುದ್ಧಕ್ಕೆ ಅಂತ ಹೊರಟಾಗ ಮೃತ್ಯುದೇವತೆ ಬಂದು ಹೇಳ್ತಾನಂತೆ, ಸ್ವಾಮಿ ಯಾಕ್ರಿ ನೀವು ಹೋಗ್ತೀರಿ, ನನ್ನನ್ನು ಕಳಿಸಿ ಅಲ್ವಾ. ಮೃತ್ಯುದೇವತೆ ಹೇಳ್ತಾನಂತೆ, ನನ್ನನ್ನು ಕಳಿಸಿ. ಅಲ್ಲ, ನಾನು ಹೋಗಿ ಒಬ್ಬನನ್ನು ನೋಡಿ ಹಿಡ್ಕೊಂಡು ಬಿಟ್ಟರೆ ಮತ್ತೆ ಬದುಕಲಿಕ್ಕೆ ಉಂಟ? ಮೃತ್ಯು ಬಂದು ಹಿಡಿದಾದ ಮೇಲೆ ಬದುಕಲಿಕ್ಕೆ ಅವಕಾಶ ಉಂಟ? ನನ್ನನ್ನು ಕಳಿಸಿ ಅಲ್ವಾ ಅಂತ ನಾವೇ ಹೋಗಬೇಕು ಅಂತ ಹೇಳಿ ಹೊರಟದ್ದಾಯಿತು. ಯಮ ಹೊರಟು ಯಮದೇವರ ಮಧ್ಯದಲ್ಲಿ ಮತ್ತು ರಾವಣನ ಮಧ್ಯದಲ್ಲಿ ಭೀಕರಾಗಿರತಕ್ಕಂಥ ಸಂಗ್ರಾಮ ಆಗ್ತದೆ. ಪೆಟ್ಟು ತಿಂದ ರಾವಣ, ಜರ್ಜರಿತನಾದ ರಾವಣ 1 ವಾರ ಕಾಲ ಕಣ್ಣು ತೆಗಿಲಿಕ್ಕೆ ತಗೊಳ್ತಾನಂತೆ. ಅದಾದ ಮೇಲೆ ಮತ್ತೆ ಗೆದ್ದ, ಮತ್ತೆ ಯುದ್ಧಕ್ಕೆ ತೊಡಗ್ತಾನೆ. ಮತ್ತೆ ಯುದ್ಧಕ್ಕೆ ತೊಡಗಿದಾಗ ಈ ಯುದ್ಧ ಅನ್ನುವಂಥದ್ದು ಒಂದು ಮೇಲ್ಮಟ್ಟದಲ್ಲಿ ನಡೀತಾ ಇದ್ದಾಗ ಇನ್ನು ಇವನನ್ನು ಬಿಟ್ಟರೆ ಆಗಲಿಕ್ಕಿಲ್ಲ ಅಂತ ಹೇಳಿ ಕಾಲದಂಡವನ್ನು ಪ್ರಯೋಗಿಸುವುದು ಅಂತ ತೀರ್ಮಾನ ಮಾಡಿ ಅದನ್ನು ತೂಗಿಸ್ತಾ
ಕಾಲದಂಡವನ್ನು ರಾವಣನ ಮೇಲೆ ಇನ್ನೇನು ಕಾಲದಂಡ ಪ್ರಯೋಗ ಮಾಡಿದ್ರೆ ಆಯ್ತಲ್ಲ, ಮತ್ತು ಉಳಿಲಿಕ್ಕುಂಟ ಮಾಡೋದು ಅಂತ ತೀರ್ಮಾನ ಮಾಡಿದಾಗ ಬ್ರಹ್ಮದೇವರು ಪ್ರಕಟ ಆಗ್ತಾರೆ. ಬ್ರಹ್ಮದೇವರು ಬಂದು ಹೇಳ್ತಾರಂತೆ, ಸಮಾಧಾನ ಮಾಡ್ಕೊಳ್ಳಪ್ಪ, ಈ ಕೆಲಸ ಮಾಡಲಿಕ್ಕಾಗೋದಿಲ್ಲ, ನನಗೆ ಗೊತ್ತಿದೆ ನಿನ್ನ ಸಾಮರ್ಥ್ಯ ಏನು ಅನ್ನುವಂಥದ್ದು, ನಾನೇ ನಿನಗೆ ಕೊಟ್ಟ ಸಾಮರ್ಥ್ಯ ಏನು ಅಂತ ನನಗೆ ಗೊತ್ತಿದೆ. ಆದರೆ ಯಮ, ಈಗ ನಾವೊಂದು ಧರ್ಮ ಸೂಕ್ಷ್ಮ ಸಂದರ್ಭದಲ್ಲಿದ್ದೇವೆ, ನಿನ್ನ ಸಾಮರ್ಥ್ಯವನ್ನು ಪೂರ್ತಿಯಾಗಿ ಈಗ ಪ್ರಯೋಗ ಮಾಡಲಿಕ್ಕಾಗೋದಿಲ್ಲ. ಯಾಕೆ? ನೀನು ಪ್ರಯೋಗ ಮಾಡಿದರೂ ನನ್ನ ಹೆಸರು ಹೋಗ್ತದೆ, ಮತ್ತು ಒಂದು ಪಕ್ಷ ರಾವಣ ಅವನತನವನ್ನು ತೋರಿಸಿದ್ರು ಕೂಡ ನನಗೆ ಕಷ್ಟ ಆಗ್ತದೆ. ಆದ್ದರಿಂದ ಏನು ಮಾಡಬೇಕೀಗ ಅಂತ ಹೇಳಿದರೆ, ನೀನು ನಿನ್ನನ್ನು ಸಂಭಾಳಿಸ್ಕೊಳ್ಬೇಕು. ಯಾಕೆ ಹೇಳಿ? ನೀನು ಒಂದು ಪಕ್ಷ ಕಾಲದಂಡವನ್ನು ರಾವಣನ ಮೇಲೆ ಪ್ರಯೋಗಿಸಿದಾಗ ಒಂದು ಪಕ್ಷ ರಾವಣ ಸಾಯಲಿಲ್ಲ. ರಾವಣನಿಗೆ ಏನು ಹೇಳಿದ್ದಾನೆ ವರ ಕೊಡುವಾಗ ಬ್ರಹ್ಮದೇವ, ನೀನು ದೇವತೆಗಳ ಕೈಯಿಂದ ನಿನಗೆ ಸಾವಿಲ್ಲ ಅಂತ ಬ್ರಹ್ಮದೇವರ ವರ ಇದೆ. ಆದ್ದರಿಂದ ಒಂದು ಪಕ್ಷ ಯಮದೇವರು ಕಾಲದಂಡವನ್ನು ಪ್ರಯೋಗಿಸಿದ ಮೇಲೂ ಕೂಡ ಬ್ರಹ್ಮದೇವರ ಈ ವರದ ಪ್ರಭಾವದಿಂದ ಅವ ಬದುಕುಳಿದ ಅಂತ ಹೇಳಿದರೆ, ಕಾಲದಂಡಕ್ಕೂ ಬ್ರಹ್ಮದೇವರು ಕೊಟ್ಟಿದ್ರಂತೆ ವರ, ನೀನು ಹೋಗಿ ಎಲ್ಲಿ ಸೇರ್ತಿ ಅಲ್ಲಿ ನಾಶ ಆಗಲಿ ಅಂತ. ನಂದು ಮಾತು ಸುಳ್ಳಾಗ್ತದ? ಕಾಲದಂಡ ಪ್ರಯೋಗ ಆದಮೇಲೂ ಅವ ಉಳಿದರೆ ನನ್ನ ಮಾತು ಸುಳ್ಳಾಗ್ತದೆ. ಮತ್ತು ಕಾಲದಂಡ ತನ್ನ ಕೆಲಸವನ್ನು ಮಾಡಿದರೆ ನಾನು ಕೊಟ್ಟವನ ವರ ಸುಳ್ಳಾಗ್ತದೆ. ಆದ್ದರಿಂದ ಎರಡು ಸಂದರ್ಭದಲ್ಲೂ ಕೂಡ ಸಮಸ್ಯೆ ಕಟ್ಟಿಗೆ ಸಿಲುಕೋದು ನಾನಲ್ವ. ಆದ್ದರಿಂದ ಈ ಯುದ್ಧ ಬೇಡ, ನಿಲ್ಲಿಸು ಅಂತ. ಅಂಥ ರೋಷ ದಿಂದ ಯುದ್ಧ ಮಾಡ್ತಾ ಇದ್ದಂತಹ ಯಮ ಬ್ರಹ್ಮದೇವರ ಮಾತನ್ನು ಕೇಳಿ ತಟ್ಟನೆ ಬ್ರಹ್ಮದೇವರಿಗೆ ಗೌರವ ಕೊಡ್ತಾನೆ. ಯುದ್ಧವೇ ಮಾಡಲಿಕ್ಕಿಲ್ಲ ಅಂತಾದರೆ ಇನ್ನು ಇಲ್ಲಿ ಯುದ್ಧ ಮಾಡೋದು ಏನು ನಾನು? ಆದ್ದರಿಂದ ಅಂತರ್ಧಾನನಾದ. ಇವ ನೋಡುತ್ತಾನೆ, ಯಮನೂ ಇಲ್ಲ, ಯಾರೂ ಇಲ್ಲ, ಯಮಲೋಕದಲ್ಲಿ ನಮಗೆ ಜಯಪ್ರಾಪ್ತಿಯಾಗಿದೆ ಅಂತ ಹೇಳಿ ಅವನ ಭಟ್ರಿದ್ದಾರಲ್ಲ ಎಲ್ಲ ಹೇಳ್ಕೊಂಡದ್ದಾಯಿತು, ತಿರ್ಕೊಂಡದ್ದಾಯಿತು. ಹೀಗೆ ಯಮಲೋಕದಲ್ಲಿ ಜಯ ಸಿಕ್ಕಿದ್ದು ಬಿಟ್ಟರೆ ನಿಜವಾಗಿ ರಾವಣನ ಪರಾಕ್ರಮದಿಂದ ಜಯ ಸಿಕ್ಕಿದ್ದಲ್ಲ. ಜಯ ಅನ್ನುವಂಥದ್ದು ಅನಿವಾರ್ಯವಾಗಿ ಕೊಡಬೇಕಾಗ್ತದೆ. ಹಂಗಾಯ್ತು ಕತೆ ಅಂತ ಹೇಳಿ ಇಷ್ಟು ವಿಷಯ ಆಗ್ತದೆ. ಮುಂದಕ್ಕೆ ಏನಾಗ್ತದೆ ಹೇಳಿದರೆ, ನಿವಾತ ಕವಚರ ರಸಾತಳಕ್ಕೆ ಹೋಗುವಂಥದ್ದಾಗ್ತದೆ. ಅಲ್ಲಿ ನಿವಾತ ಕವಚರು ಅಂತ ಹೇಳಿ ಅವರೊಡನೆ ಯುದ್ಧ ಮಾಡುವಂಥದ್ದಾಗ್ತದೆ. ಅವರು ಕೂಡ ಹಾಗೆ ವರದ ಬಲದಿಂದ ಮೆರೆದಂತಹ ಮಹಾವೀರ್ಯವಂತರು. ರಾವಣನು ವರದ ಬಲದಿಂದ ಮೆರೆದಿದ್ದಾನೆ. ಯುದ್ಧ ಅನ್ನುವಂಥದ್ದು ನಡೀತಾ ಇರುವಾಗ, ಈ ಯುದ್ಧ ಅನ್ನುವಂಥದ್ದು ಬಹಳ ಬೀಭತ್ಸದ ಕಡೆಗೆ ತೆರಳುತ್ತಾಗಿರುವಾಗ ಬ್ರಹ್ಮದೇವರು ಬಂದು ಮತ್ತಲ್ಲೂ ಕೂಡ ಯುದ್ಧವನ್ನು ನಿಲ್ಲಿಸ್ತಾರಂತೆ. ಇಬ್ಬರೂ ಕೂಡ ಸಮಾಧಾನ ಮಾಡಿಕೊಳ್ಬೇಕು, ಇಬ್ಬರೂ ಕೂಡ ಮೈತ್ರಿಯನ್ನು, ನೀವು ಪರಸ್ಪರ ಆ ಮೈತ್ರಿಯನ್ನು ಏರ್ಪಡಿಸ್ಕೊಳ್ಬೇಕು ಅಂತ ಹೇಳಿಕೊಂಡಾಗ ನಿವಾತ ಕವಚರೊಡನೆ ರಾವಣ ಮೈತ್ರಿಯನ್ನು ಮಾಡಿಕೊಂಡ. ಇಲ್ಲೊಂದು ಸಂಗತಿ ಏನು ಗೊತ್ತಾ? ರಾವಣ ನಿವಾತ ಕವಚರೊಡನೆ 101 ಮಾಯಾವಿದ್ಯೆಯನ್ನು ಕಲಿತುಕೊಂಡು ಬಿಟ್ಟಂತೆ. 101 ಮಾಯಾವಿದ್ಯೆ ಅವ್ರಿಗೆ ಗೊತ್ತಿತ್ತದು, ಭಯಂಕರ ಎಕ್ಸ್ಪರ್ಟ್ಸ್ಗಳು, ಜಾದೂಗಾರರು. ಅದರಿಂದ ಅಂಥ 101 ಮಾಯಾವಿದ್ಯೆಯನ್ನು ನಿವಾತ ಕವಚರೊಡನೆ ಪಡ್ಕೊಂಡ. ಅದಾದ ಮೇಲೆ ನಂತರ ವರುಣಲೋಕಕ್ಕೆ ಲಗ್ಗೆ ಇಡುವಂಥದ್ದಾಗ್ತದೆ. ವರುಣ ಪುತ್ರರೊಡನೆ ಕಾದಾಡುವಂಥದ್ದಾಗ್ತದೆ. ಅಂತೂ ಸೋತು ಸುಣ್ಣರಾಗ್ತಾರೆ ವರುಣ ಪುತ್ರರೆಲ್ಲ. ಮತ್ತು ಎಲ್ಲಿ ವರುಣ ಎಲ್ಲಿ ಅಂತ ಕೇಳಿದಾಗ ಅವನು ಗಂಧರ್ವ ಲೋಕಕ್ಕೆ ಏನೋ ಸಂಗೀತ ಕಾರ್ಯಕ್ರಮ ಉಂಟು ಅಂತ ಹೇಳಿ ಹೋಗಿದ್ದಾನೆ, ಅವನಿಲ್ಲ ಅಂತ ಹೇಳುವಂಥದ್ದಾಗ್ತದೆ. ಆ ಹಿನ್ನೆಲೆಯಲ್ಲಿ ವರುಣಲೋಕವನ್ನೂ ಕೂಡ ಗೆದ್ದಂತಹ ಕೀರ್ತಿ ಮತ್ತು ರಾವಣನಿಗೆ ಪ್ರಾಪ್ತ ಆಯಿತು. ಇಷ್ಟಾದ ಮೇಲೆ ಎಲ್ಲ ಕಡೆಯಿಂದ ಹೆಣ್ಣುಮಕ್ಕಳನ್ನು ಎಳೆದು ತರ್ತಾ ಇದ್ದ ಅಲ್ವ ರಾವಣ, ಎಲ್ಲ ಕಡೆಯಿಂದ ತರ್ತಾ ಇದ್ದ. ಅದರಿಂದ ಏನಾಗಿದೆ ಹೇಳಿದರೆ, ನಾಗಲೋಕದಿಂದ, ಗಂಧರ್ವ ಲೋಕದಿಂದ, ಯಕ್ಷಲೋಕದಿಂದ, ಕಿನ್ನರ ಲೋಕದಿಂದ ಈ ಕಿಂಪುರುಷರ ಸ್ತ್ರೀಯರನ್ನು ಎಲ್ಲ ಅಪಹಾರ ಮಾಡಿ ಅವರ ಪತಿಯ ಮುಂದೆ ಅವರ ತೇಜಸ್ಸನ್ನು ಭಂಗ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಹೊರಟಂತಹ ಈ ರಾವಣನ ಈ ಕುಕೃತ್ಯ, ಈ ದುಷ್ಕೃತ್ಯ ಪರಂಪರೆಯನ್ನು ಕಂಡಂತಹ ಪತಿವೃತ ಶಿರೋಮಣಿಗಳೆಲ್ಲ ಸೇರಿಕೊಂಡು ಬಹಳ ದೈನ್ಯದಿಂದ, ಹೃದಯ ಒಡೆದಂತಹ ರೀತಿಯಲ್ಲಿ, ಬಹಳ ಬೇಸರದಿಂದ ಅವನಿಗೊಂದು ಶಾಪ ಕೊಡ್ತಾರೆ. ಇದವನಿಗೆ 4ನೇ ಶಾಪ. ಎಲ್ಲ ಹೆಣ್ಣುಮಕ್ಕಳು ಅಂದರೆ ಆ ಪುಷ್ಪಕ ವಿಮಾನದಲ್ಲೇ ಇದ್ದರಂತೆ, ಎಲ್ಲೆಲ್ಲ. ಅದು ಎಷ್ಟು ದೊಡ್ಡ ವಿಮಾನ ಅಂತ ಯೋಚನೆ ಮಾಡಿ. ಕರ್ಕೊಂಡು ಬಂದ ಹೆಣ್ಣುಮಕ್ಕಳೆಲ್ಲ ಅಲ್ಲೇ, ಇವನ ಯುದ್ಧಕ್ಕೆ ಬೇಕಾದಂತಹ ಸಲಕರಣೆಗಳು ಅಲ್ಲೇ, ಯುದ್ಧಕ್ಕೆ ಬೇಕಾದಂತಹ ಮಂದಿಗಳಲ್ಲೇ, ಇವನ ತಿರುಗಾಟ, ಹಾರಾಟ, ನಲಿದಾಟ, ಕೂಗಾಟ, ಪರದಾಟ ಎಲ್ಲ ಅಲ್ಲೇ. ಹಾಗಿದ್ರೆ ಆ ವಿಮಾನ ಉಂಟಲ್ಲ, ಅದು ಏನು ಅದರದ್ದು ಗಾತ್ರ, ಅದರದ್ದು ಪಾತ್ರ, ಅದು ಅದ್ಭುತ. ಅದು
ವಿಮಾನದಲ್ಲಿ ಕೂತ್ಕೊಂಡಂಥ ಈ ಹೆಣ್ಣುಮಕ್ಕಳೇ ರಾವಣನಿಗೆ ಶಾಪ ಕೊಡ್ತಾರೆ ನೋಡಿ. ಇದು ರಾವಣನಿಗೆ ಪ್ರಾಪ್ತ ಆಗ್ತಕ್ಕಂಥ 4ನೇ ಶಾಪ. ಯಸ್ಮಾತ್ ಗೇಶ ಪರಸ್ಯಾಸು ಪರಕ್ಯಾಸು ರಮತೆ ರಾಕ್ಷಸಾಧಮಃ ತಸ್ಮಾದ್ವೈ ಸ್ತ್ರೀಕೃತೆ ನೈವ ವಧಂ ಪ್ರಾಪ್ಸ್ಯತಿ ದುರ್ಮತಿ ಅಂತ ಹೇಳಿ ಹೆಣ್ಣು ಮಕ್ಕಳ ಸಮೂಹ ಶಾಪ ಕೊಡುತ್ತದೆ. ಇದು ಒಬ್ಬರೊಬ್ಬರ ಶಾಪ ಅಲ್ಲ, ಹೆಣ್ಣು ಮಕ್ಕಳ ಸಮೂಹದ ಶಾಪ. ಯಾವ ಈ ದುರಳ ಯಸ್ಮಾದೇಶ ಪರಕ್ಯಾಸು ರಮಸೆ ರಾಕ್ಷಸಾಧಮಃ, ಮತ್ತೊಬ್ಬ ಹೆಣ್ಣುಮಗಳನ್ನು ತಾನು ಅನುಭವಿಸಬೇಕು ಅನ್ನತಕ್ಕಂತಹ ದುರ್ಬುದ್ಧಿಯಿಂದ ಅವರ ಮನೆಯವರಿಗೆ ಇಷ್ಟ ಇಲ್ಲದಿದ್ದರು, ಅವರಿಗಿಷ್ಟ ಇಲ್ಲದಿದ್ದರು, ಅವರ ಪರಂಪರೆಗೆ ಇಷ್ಟ ಇಲ್ಲದಿದ್ದರೂ ಕೂಡ ಬಲಾತ್ಕಾರದಿಂದ ಅವರನ್ನು ಅಪಹಾರ ಮಾಡಿ ಕರ್ಕೊಂಡು ಬಂದು ಇಂಥ ನೀಚ ಕರ್ಮವನ್ನು ಯಾರು ಮಾಡ್ತಾ ಇದ್ದಾನೆ ಈ ರಾವಣ, ತಸ್ಮಾದ್ವೈ ಸ್ತ್ರೀಕೃತೇನೈವ ವಧಂ ಪ್ರಾಪ್ಸ್ಯತಿ ದುರ್ಮತಿ ಅಂತ. ಇಂಥ ಈ ದುರಳನಿಗೆ ಒಂದು ಹೆಣ್ಣಿನ ಹಿನ್ನೆಲೆಯಲ್ಲೇ ಅತ್ಯಂತ ಕೆಟ್ಟ ಸಾವು ಬರಲಿ ಅಂತ ಶಾಪ ಕೊಡ್ತಾನೆ. ಇವನ ಸಾವಿಗೆ ಮುಖ್ಯ ಕಾರಣ ಏನು ಅಂತ ಅಲ್ಲ, ಇದಕ್ಕಿಂತ ಮುಂಚೆ 4-5 ಕಾರಣ ಬಂದ ಆಗಿದೆ, ಈಗ ಶಾಪ ಸಿಕ್ಕಿ ಆಗಿದೆ ಅವನಿಗೆ. ಹೆಣ್ಮಕ್ಳೆಲ್ಲ ಹೇಳ್ತಾರೆ ಇವನ ಸಾವಿಗೆ ಅತಿ ಮುಖ್ಯ ಕಾರಣ ಯಾವುದಾಗಬೇಕು ಹೇಳಿದರೆ ಹೆಣ್ಣೆ ಆಗಬೇಕು. ಹೆಣ್ಣಿನ ಕಣ್ಣಿನ ನೀರು ಏನು ಅನ್ನುವಂಥದ್ದು ಆ ದಿವಸ ಅವನಿಗೆ ಅರಿವಾಗಬೇಕು ಅಂತ ಹೇಳಿ ಶಾಪ ಕೊಡುವಂಥದ್ದಾಗ್ತದೆ. ಇಲ್ಲಿ ಇದೆಲ್ಲ ಮುಗಿದಾಯಿತು. ಅಶ್ಮಕ ನಗರದ ಪ್ರವೇಶ ಮಾಡ್ತಾ ಇದ್ದಾನೆ ಅಧೋಲೋಕ. ಅದು ಅಧೋಲೋಕದಲ್ಲಿ ಹಿಂಗೆ ಪ್ರಯಾಣ ಮಾಡ್ತಾ ಇರುವಾಗ ಒಂದು ಘಟನೆ ಆಗ್ತದೆ. ಏನು ಹೇಳಿದರೆ ಅಲ್ಲೆಲ್ಲ ಇದ್ದಂತಹ ಕಾಲಕೇಯರು, ಕಾಲ ಇತ್ಯಾದಿಗಳೆಲ್ಲ ಇದ್ದಾರಲ್ಲ, ಅವರೊಡನೆ ಯುದ್ಧ ಮಾಡ್ತಾ ಇರುವಾಗ ಏನಾಗ್ತದೆ ಹೇಳಿದರೆ ಯುದ್ಧದ ಭರದಲ್ಲಿ, ಯುದ್ಧದ ರಭಸದಲ್ಲಿ ಅವನ ಕತ್ತಿ ಅನ್ನುವಂಥದ್ದು ಈ ವಿದ್ಯುಜ್ಜಿಕ್ವನ ರುಂಡವನ್ನು ಮುಂಡದಿಂದ ತೆಗೆದು ಬಿಡುತ್ತದೆ. ವಿದ್ಯುಜ್ಜಿಕ್ವ ಯಾರು? ಶೂರ್ಪನಖಿಯ ಗಂಡ. ಅಂದರೆ ಯಾರು? ಭಾವನನ್ನು ಕೊಂದಂತಹ ಸ್ಥಿತಿ ಬಂತು. ಈಗ ಯಾರ ಹತ್ರ ಆದರೂ ಬೇರೆ ಏನಾದರೂ ಪೆನಾಲ್ಟಿ ಕೊಡ್ಬೋದು, ತಪ್ಪಾಯ್ತ್ರಿ, ಇನ್ನೊಂದು ಗಂಡು ಹುಡುಕುವ, ಇನ್ನೊಂದು ಹೆಣ್ಣು ಹುಡುಕುವ, ಈ ರಾಜ್ಯ ನಿಮಗೆ. ತಂಗಿಗೇನು ಹೇಳು? ಅವಳು ಬಂದು ಗೋಳಾಡ್ತಾಳೆ. ಅಪ್ಪನ ಸ್ಥಾನದಲ್ಲಿದ್ದು ತಂಗಿಗೆ ರಕ್ಷೆ ಕೊಡಬೇಕಾದವ ಗಂಡನನ್ನೇ ಕಸಿದುಕೊಂಡು ಬಿಟ್ಟಿಯಲ್ಲೋ, ನನ್ನ ಕಥೆ ಏನಿನ್ನು ಅಂತ ಗೋಳಾಟ ಸಮಾಧಾನ ಮಾಡ್ತಾನೆ. ಅದರಿಂದ ಅವಳ ಖರನೊಂದಿಗೆ ವಾಸಿಸಲಿಕ್ಕೆ ಅಂತ ಅವಳಿಗೆ ಆಜ್ಞೆಯನ್ನು ಕೊಡ್ತಾನೆ. ಖರಾಸುರ ಅಂತ ಆಜ್ಞೆ ಕೊಡ್ತಾನೆ. ಎಲ್ಲಿದ್ಲು ಅವಳು ದಂಡಕಾರಣ್ಯಕ್ಕೆ ಬಂದು ವಾಸ ಮಾಡ್ತಾ ಇದ್ಲು ಅಂತ. ದಂಡಕನೂ ಕೂಡ ಅದು ಕತೆ ಬರ್ತದೆ. ದಂಡಕನೂ ಕೂಡ ಇದೇ ವಂಶದಲ್ಲೇ ಇದ್ದಂತಹ ಒಬ್ಬ ವ್ಯಕ್ತಿ ದಂಡಕಾರಣ್ಯದಲ್ಲಿ ವಾಸ ಮಾಡುವಂಥ. ದಂಡಕಾರಣ್ಯ ಅಂತ ಹೇಳಿದರೆ ಮನುಷ್ಯರು ವಾಸ ಮಾಡದಂತಹ ಅತ್ಯಂತ ಕಗ್ಗತ್ತಲಿನ ಕಾಡಿನ ಪ್ರದೇಶ. ಮನುಷ್ಯರು ವಾಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ಕಡೆಯಿಂದ ಮತ್ತೆ ಹೊರಟಾಗ ಶೂರ್ಪನಖೆ ರಾಮಚಂದ್ರ ಲಕ್ಷ್ಮಣರನ್ನು ನೋಡಿ ರಾಮನಲ್ಲಿ ಮೋಹಿತಳಾಗಿ ಏನೇನೋ ಕಥೆಗಳಲ್ಲಿ ನಾವು ನೋಡಿದ್ದೇವೆ ಅಂತ. ಸರಿಯಾಯಿತು. ಹೀಗೆ ಈ ಒಂದು ಸಂದರ್ಭದಲ್ಲಿ ಏನಾಗಿದೆ ಹೇಳಿದರೆ ವಿಜಯ ಜೈತ್ರ ಯಾತ್ರೆಯನ್ನು ಮುಂದುವರೆಸ್ತಾ ಕೈಲಾಸ ಪರ್ವತದಲ್ಲಿ ತನ್ನ ಸೈನ್ಯವನ್ನು ಬಿಟ್ಟುಬಿಟ್ಟಿದ್ದಾನೆ ರಾವಣ. ಎಲ್ಲ ಸ್ವಲ್ಪ ರೆಸ್ಟ್ ತಗೊಳ್ಳ್ರಿ ಅಂತ, ಒಳ್ಳೆ ಪರಿಸರ, ಒಳ್ಳೆ ಗಾಳಿ ತಗೊಳ್ಳಿ, ಒಳ್ಳೆ ನೀರು ಕುಡಿಯಿರಿ, ಸ್ವಲ್ಪ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಇವ ಪರಿಸರದ ಸೊಬಗನ್ನು ಅನುಭವಿಸುವ ಅಂತ ಹೇಳಿ ತಿರುಗಾಡ್ತಾ ಇರುವಾಗ ಒಂದು ಕಥೆಯಾಗ್ತದೆ. ಏನು ಹೇಳಿದರೆ ಅತ್ಯಂತ ಸುರಸುಂದರಿ ರಂಭೆಯನ್ನು ಕಂಡುಬಿಟ್ಟು ಆಲ್ರೆಡಿ ಅಲ್ಲಿ ತುಂಬಿ ತೊಳುಕ್ತಾ ಇದ್ದಾರೆ ಪುಷ್ಪಕ ವಿಮಾನದಲ್ಲಿ ತಂದ ಹೆಣ್ಣುಮಕ್ಕಳೆಲ್ಲ. ಇದೊಂದು ಹೊಸತು ಆ್ಯಡ್ ಆಗಲಿಕ್ಕಿದೆ. ಈಗ ರಂಭೆಯನ್ನು ನೋಡಿ, ರಂಭೆ ಅವಳು ಅಪ್ಸರಾ ಸ್ತ್ರೀ, ಏನು ಹೇಳಬೇಕಾ, ಚಂದದವಳು ಅಂತ. ಚಂದದ ಹೆಣ್ಮಗಳಲ್ವ, ಚಂದದ ಹೆಣ್ಮಗಳು ಅಂತ ಅವಳನ್ನು ನೋಡಿ ಆದ ಕೂಡಲೇ ಮೋಹಿತನಾಗ್ತಾನೆ. ಪಡೆದ್ರೆ ಇವಳನ್ನು ಪಡಿಬೇಕು ಅಂತ ಬಯಕೆ ಉತ್ಕಟ ಆಗ್ತದೆ. ಕೇಳ್ತಾನೆ, ಯಾರು ನೀನು, ಇಂಥ ಚೆಲುವೆ, ಯಾಕೆ ತಿರುಗಾಡ್ತಾ ಇದ್ದಿ, ನನ್ನವಳಾಗು ಅಂತ ಕೇಳ್ಕೊಳ್ತಾನೆ. ಇಷ್ಟೆಲ್ಲ ಬಯಕೆಯನ್ನು ಅಭಿವ್ಯಕ್ತಗೊಳಿಸಿ ಆದ ಮೇಲೆ ರಂಭೆ ಹೇಳ್ತಾಳಂತೆ, ಬಹಳ ಚಂದ ಉಂಟು ಇದೊಂದು ಪ್ರಸಂಗ. ರಂಭೆ ಹೇಳ್ತಾಳೆ, ಹಂಗೆ ಹೇಳಬೇಡ್ರಿ, ನೀವು ಹಾಗೆ ಹೇಳಬಾರ್ದು, ನೀವು ದೊಡ್ಡವರು, ನೀವು ಹಾಗೆ ಹೇಳಬಾರ್ದು. ಯಾಕೆ? ಪ್ರಸೀದ ನಾರಹಸೆ ವಕ್ತುಂ ಈದೃಶಂ ತ್ವಂಹಿಮೇ ಗುರು ಅಂತ. ನನ್ನ ಕಡೆಗೆ ನಿಮ್ಮ ಕೃಪೆ ಇರಲಿ, ನೀವು ಹಿಂಗೆ ಹೇಳಬಾರ್ದು. ಯಾಕೆ? ನೀವು ನನಗೆ ಮಾವಾಗ್ತೀರಿ ಅಂತ. ಮಾವಾಗ್ತೀರಿ ಹೇಳಿದರೆ ಹೇಗೆ? ಗಂಡನಪ್ಪ, ನೀವು ನನಗೆ ಮಾವಾಗ್ತೀರಿ ಅಂತ ಹೇಳ್ತಾಳೆ ಅವಳು. ಇವನಿಗೆ ಆಶ್ಚರ್ಯ, ಇವನಿಗೆ ಗೊತ್ತಿದ್ದು ಮಾಡಲಿಲ್ಲ ಮಗನಿಗೆ ಮದುವೆ, ಮೇಘನಾದನಿಗೆ. ಮೇಘನಾದ
ಇವಳನ್ನು ಯಾವಾಗ ಕಟ್ಕೊಂಡ? ಅವಳೇ ಹೇಳ್ತಾಳೆ, ನೀನು ನನಗೆ ಮಾವ ಆಗುವ ಬಗೆ ಹೇಗೆ ಅಂತ ಹೇಳಿದರೆ ಅವಳು ಹೇಳ್ತಾಳೆ ನೋಡಿ, ಅನ್ಯೇಭ್ಯೋಪಿ ತ್ವಯಾ ರಕ್ಷ್ಯ ಪ್ರಾಪ್ನುಯಾಂ ದರ್ಶನಂ ಯದಿ ತದ್ಧರ್ಮತಃ ಸ್ನುಷಾತೇಹಂ ತ್ವತ್ತಮೇತದ್ ಬ್ರವೀಮಿತೆ ಅಂತ ಹೇಳಿ ಅವಳು ಹೇಳ್ತಾಳೆ, ನನಗೂ ಒಂದು ಪಕ್ಷ ಕಷ್ಟ ಬಂದರೆ, ಇನ್ನೊಬ್ಬನಿಂದ ಕಷ್ಟ ಬಂದರೂ ಕೂಡ ನೀನು ರಕ್ಷಿಸಬೇಕು. ಯಾಕೆ ಅಂತ ಹೇಳಿದರೆ ನನ್ನ ರಕ್ಷೆ ನಿನಗೆ ಧರ್ಮದ ಕೆಲಸ ಅಂತ. ಅಲ್ಲ, ಮನೆಯಲ್ಲಿ ಸೊಸೆಗೇನಾದರೂ ಆಪತ್ತು ಬಂದರೆ ಮಾವ ಹಿಂಗೆ ಕೂತ್ಕೊಳ್ಳಿಕ್ಕುಂಟ? ಕಾಯಬೇಕಲ್ಲ, ಆಕೆ ರಕ್ಷೆ ಮಾಡಬೇಕಲ್ಲ, ಅದು ಮಾವನ ಕೆಲಸ. ಆಗದಿದ್ರು, ಹೇಳಲಿಕ್ಕಾಗದಿದ್ರು ದಂಟೆ ಎದುರು ಬಿಸಾಡಬೇಕು, ಅಷ್ಟಾದರೂ ಕೆಲಸ ಮಾಡಬೇಕು ಮಾವ, ಅಷ್ಟು ಮಾಡಬೇಕಲ್ಲ. ಆದ್ದರಿಂದ ನೀನು ಇದು ಧರ್ಮದ ಸ್ನುಷಾತೇಕಂ, ನಾನು ನಿನ್ನ ಸೊಸೆ, ಧರ್ಮದ ಹಿನ್ನೆಲೆಯಲ್ಲಿ ನೀನು ನನ್ನ ರಕ್ಷೆಯನ್ನು ಮಾಡಬೇಕಾಗ್ತದೆ. ಯಾಕೆ ಹೇಳಿದರೆ, ನಾನು ನಿನ್ನ ಸೊಸೆ ಹೇಗಾಗ್ತೇನೆ ಅಂತ ಹೇಳಿದರೆ, ನೀನು ಯಾರು? ನಿನ್ನ ರಾವಣ, ಸರಿ. ನಿನ್ನಪ್ಪ ವಿಶ್ರವಸ್, ಸರಿ. ನಿನ್ನ ಅಪ್ಪನಿಗೆ ನೀನು ಹುಟ್ಟುವುದಕ್ಕಿಂತ ಮುಂಚೆ ಒಬ್ಬ ಇದ್ದಲ್ಲ ಮಗ, ಅವನು ಯಾರು? ಅವನು ಕುಬೇರ. ಹಾಂ, ಕುಬೇರನಿಗೊಬ್ಬ ಮಗ ಇದ್ದನು, ಗೊತ್ತುಂಟ ನಿನಗೆ? ಹೌದು, ನಳಕೂಬರ. ನಳಕೂಬರನನ್ನು ಬಹಳ ಪೂರ್ವಕವಾಗಿ ನಾನು ಅವನನ್ನು ಪ್ರೀತಿಸಿಕೊಂಡು ಅವನನ್ನು ಮದುವೆ ಆಗಬೇಕು ಅಂತ ಬಯಸಿದ್ದೇನೆ. ಅವನು ಕೂಡ ನನ್ನನ್ನು ವರಿಸಿದ್ದಾನೆ. ನಾವಿಬ್ಬರು ಪರಸ್ಪರ ಒಪ್ಪಿಕೊಂಡು ಬಿಟ್ಟಿದ್ದೇವೆ. ಅದರಿಂದ ಸತಿಪತಿಗಳು ಅಂತ ನಾವು ಭಾವಿಸಿ ಆಗಿದೆ. ಗಂಧರ್ವರದ್ದೇ, ಗಂಧರ್ವ ಲೋಕದಲ್ಲಿ ಗಂಧರ್ವ ವಿವಾಹ, ಮತ್ತೆ ಇನ್ನೇನು. ಆದ್ದರಿಂದ ಏನಾಯ್ತು ಈಗ ನಿನಗೆ? ನಿನ್ನ ಅಣ್ಣನ ಸೊಸೆ ನಿನಗೆ ಸೊಸೆ ಅಲ್ವ ನಾನು? ಹೌದು, ಸೊಸೆ ಹೌದು. ಮತ್ತು ನೀನು ನನ್ನನ್ನು ಈ ದೃಷ್ಟಿಯಲ್ಲಿ ಕಾಣ್ಬೋದಾ? ಇದು ನಿನಗೆ ಧರ್ಮವ, ಇದು ನಿನಗೆ ನ್ಯಾಯವ ಅಂತ ರಂಭೆ ಕೇಳ್ತಾಳೆ. ರಂಭೆ ಎಣಿಸಿದ್ಲು, ರಾವಣನನ್ನು ತಾನು ಕಟ್ಟಿ ಹಾಕಿದೆ ಅಂತ. ರಾವಣ ಕಟ್ಟಿ ಹಾಕಿಸ್ಕೊಳ್ಳುವವನ? ರಾವಣ ಹೇಳ್ತಾನೆ, ಏನು ಗೊತ್ತಾ? ಇದೆಲ್ಲ ಬೇಡ ನಿಂದು ಅಂತ ಹೇಳ್ತಾನೆ ರಾವಣ. ಇದೆಲ್ಲ ಉಂಟಲ್ಲ, ಇದೆಲ್ಲ ಸಂಗತಿಗಳೆಲ್ಲ ಬೇಡ. ಯಾಕೆ? ಸ್ನುಷಾಸ್ಮಿ ಯದವೋಚತ್ವಂ ಏಕಪತ್ನಿ ಸ್ವಯಂಕ್ರಮಃ. ನೋಡು, ಈ ಮಗನ ಹೆಂಡತಿ, ಸೊಸೆ, ಇದೆಲ್ಲ ಎಲ್ಲಿ ಗೊತ್ತುಂಟಾ? ಒಬ್ಬಳೆ ಹೆಂಡತಿಯನ್ನು ಒಬ್ಬ ಪಡಿತಾನಲ್ಲ, ಇಂಥ ವ್ಯವಸ್ಥೆಯಲ್ಲಿ ಇದೆಲ್ಲ ಇದೆ. ಅಂದರೆ ಮನುಷ್ಯರಲ್ಲಿದೆ. ನೀವು ಒಬ್ಬ ಹೆಂಡತಿ, ಆ ಹೆಂಡತಿ ಮಗನಿಗೆ ಒಬ್ಬ ಹೆಣ್ಣನ್ನು ತಂದಾಗ ಮಗನ ಹೆಂಡತಿ ಅನ್ನುವಂಥದ್ದು ಮಾವನಿಗೆ ಸೊಸೆ, ಅತ್ತೆಗೆ ಸೊಸೆ, ಇತ್ಯಾದಿಗಳ ಕ್ರಮ. ಈ ಎಲ್ಲ ವ್ಯವಸ್ಥೆಗಳೆಲ್ಲ ಒಂದು ಹೆಂಡತಿ, ಒಂದು ಮದುವೆ ಅನ್ನುವಂತಹ ಚೌಕಟ್ಟಿನಲ್ಲಿರುವವರಿಗೆ ಇದು ಸಂಬಂಧಪಟ್ಟದ್ದು. ಇದು ಯಾರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಿದರೆ, ಮದುವೆ ಅನ್ನತಕ್ಕಂಥ ಚೌಕಟ್ಟಿಗೆ ಸಂಬಂಧಪಟ್ಟವರಿಗೆ ಈ ಸಂಬಂಧಪಟ್ಟ ವಿಷಯ. ಆದ್ದರಿಂದ ದೇವಲೋಕ ಸ್ಥಿತಿರಿಯಂ, ಇದು ದೇವಲೋಕದ ವಿಷಯ, ನಿನಗೆ ಸಂಬಂಧಪಟ್ಟದಲ್ಲ. ಇಂದ್ರನಿಗೆ ಶಚಿ, ಮತ್ತು ಉಪೇಂದ್ರ ಮಹಾಲಕ್ಷ್ಮಿ ಇತ್ಯಾದಿಗಳು ನಿನಗಲ್ಲ ಇದು ಸಂಬಂಧಪಟ್ಟದ್ದು. ಯಾಕೆ? ಸುರಾಣಾಂ ಶಾಶ್ವತಿ ಮತ ದೇವಲೋಕ ಸ್ಥಿತಿರಿಯಂ, ಸುರಾಣಾಂ ಶಾಶ್ವತಿ ಮತ, ಇದೆಲ್ಲ ಅಲ್ಲಿಗೆ ಸಂಬಂಧಪಟ್ಟ ವಿಷಯ. ನಿನಗೆ ಯಾಕೆ ಸಂಬಂಧಪಡೋದಿಲ್ಲ ಗೊತ್ತಾ? ಪತಿರಪ್ಸರಸಾಂ ನಾಸ್ತಿ ನಚೈಕ ಸ್ತ್ರೀ ಪರಿಗ್ರಹ. ಅಪ್ಸರಸ ಸ್ತ್ರೀಗಳಿಗೆ ಒಬ್ಬನೇ ಗಂಡ ಅಂತ ಒಂದು ಪಂಚಾಯತಿಗೆ ಇಲ್ಲ. ಯಾರಿಗೆ ಯಾವಾಗ ಇಷ್ಟ ಆಗ್ತದೆ ಕರ್ಕೊಂಡು ಹೋಗ್ತಾರೆ. ನನಗೆ ಗೊತ್ತಿಲ್ಲ ಅಂತ ಇಡಿಸ್ಕೊಂಡಿದ್ದೆ ಇದೆಲ್ಲ ಸಂಗತಿ. ನಿನ್ನ ಲೋಕದಲ್ಲಿ ಎಲ್ಲಿದೆ ಈ ಕ್ರಮ? ಆದ್ದರಿಂದ ಅತ್ತೆ, ಮಾವ, ಸೊಸೆ, ಬಾವ ಈ ಸಂಬಂಧಗಳನ್ನೆಲ್ಲ ಹೇಳಿ ನನ್ನ ಕೈಕಟ್ಟು ಹಾಕ್ಲಿಕ್ಕೆ ನೀನು ಹೊರಟ್ರೆ ಇದಾಗೋದಿಲ್ಲ. ಬಾ, ನನ್ನವಳಾಗಬೇಕು ಅಂತ ಹೇಳಿ ಉಪಕ್ರಮಿಸಿ ಬಿಟ್ಟ. ಮಾಡಬಾರ್ದ ಕೆಲಸ ಮಾಡ್ತಾನೆ. ಸಿಟ್ಟಾಗ್ತದೆ ನಳಕೂಬರನಿಗೆ. ವಿಷಯ ಗೊತ್ತಾಗ್ತದೆ. ಆಕೆ ಮುಡಿದ ತನ್ನ ನಿಜವಾದಂತಹ ಪ್ರಿಯತಮನ ಪ್ರೀತಿ ಕಾರಣ ಆಗಬೇಕು ಅಂತ ಬಯಸಿ ಮುಡಿದ ಹೂಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದು ಆಲಿಗಳಲ್ಲಿ ಕಣ್ಣೀರನ್ನುವಂಥದ್ದು ಬಂದದ್ದು ಕಂಡಾಗ ನಳಕೂಬರ ಕೇಳ್ತಾನೆ, ಏನಾಯಿತು? ಯಾಕಿಷ್ಟು ಮ್ಲಾನ ಮುಖದಿಂದ ಇದ್ದಿ? ಹೇಳ್ತಾಳೆ ನೋಡಿ, ರಂಬೆ ಹೇಳ್ತಾಳೆ, ಇಂಥ ಕಥೆಯಾಯಿತು ನೋಡಿ. ರಾವಣ ಮದಾಂಧ ಇಂಥ ಕೆಟ್ಟ ಕೆಲಸ ಮಾಡಿಬಿಟ್ಟ ಅಂತ. ನಿಜವಾಗಿ ರಾವಣ ಸೀತೆಯನ್ನು ಬಲಾತ್ಕಾರ ಮಾಡಲಿಕ್ಕೆ ಯಾಕೆ ಹೋಗಲಿಲ್ಲ ಅನ್ನುವಂಥದ್ದಕ್ಕೆ ಕಾರಣ, ಆ ಪ್ರಶ್ನೆಗೆ ಉತ್ತರ ಇಲ್ಲಿ ಬರ್ತದೆ. ಇಲ್ಲಿ ನಳಕೂಬರ ಕೊಟ್ಟ ಶಾಪ. ನಳಕೂಬರ ಏನು ಹೇಳ್ತಾನೆ ಗೊತ್ತಾ? ಅಸಾಮ ತೇನ ಯಸ್ಮಾತ್ವಂ ಬಲಾತ್ ಭದ್ರೇ ಪ್ರದರ್ಶಿತ.
ಯಾರೂ ಸಹಾಯಕರಿಲ್ಲದಂಥ ಹೊತ್ತಲ್ಲಿ ತನ್ನ ಬಲವನ್ನು ಪ್ರದರ್ಶನೆ ಮಾಡಿ ನಿನ್ನ ತನವನ್ನು ನಾಶ ಮಾಡಿದ ಅಲ್ವಾ. ತಸ್ಮಾತ್ ಯುವತೀ ಮನ್ಯಾಂ ನಾಕಾಮಾಂ ಉಪಯಾಸ್ಯತಿ. ಇನ್ನು ಯಾವತ್ತೂ ಆ ದುಷ್ಟ ಮತ್ತೊಂದು ಹೆಣ್ಣುಮಗಳನ್ನು ಬಲಾತ್ಕಾರ ಮಾಡಬಾರ್ದು, ಇನ್ನೊಂದು ಹೆಣ್ಣುಮಗಳನ್ನು ಅತಿಕ್ರಮಿಸ್ಲಿಕ್ಕೆ ಹೋಗಬಾರ್ದವ. ಆದ್ದರಿಂದ ಯದಾಖ್ಯಕಾಮಂ ಕಾಮಾರ್ಥೋ ದರ್ಶಯಿಷ್ಯತಿ ಯೋಷಿತಂ ಮೂರ್ಧಾತು ಸಪ್ತಧಾ ತಸ್ಯ ಶಕಲೀಭವಿತಾ ತದಾ ಅಂತ ಹೇಳಿ ಶಾಪ ಕೊಟ್ಟುಬಿಟ್ಟ ನಳಕೂಬರ. ಒಂದು ಪಕ್ಷ ರಾವಣ ಇನ್ನು ಮುಂದಕ್ಕೆ ಯಾವುದಾದ್ರೂ ಹೆಣ್ಣುಮಗಳನ್ನು ಆಕೆಗಿಷ್ಟ ಇಲ್ಲದೆ ಆಕೆಯ ಕಡೆಗೆ ಮುನ್ನುಗ್ಗಿ ಮಾಡಬಾರದ ಕೆಲಸವನ್ನು ಮಾಡಿದ್ದು ಹೌದಾದರೆ ಅವನ ತಲೆ ಉಂಟಲ್ಲ 7 ಚೂರಾಗಿ ತುಂಡು ತುಂಡಾಗಿ ಅದು ಪೂರ್ತಿಯಾಗಿ ಸರ್ವನಾಶ ಆಗಿ ಹೋಗಲಿ ಅಂತ ನಳಕೂಬರ ಶಾಪ ಕೊಟ್ಟ. ಇದೊಂದು 5ನೇ ಶಾಪ. ಶಾಪದಲ್ಲೇ ಬದುಕಿದ್ದವ. ನಾವೆಲ್ಲ ಹೇಳ್ತೇವಲ್ಲ, ನಾವೆಲ್ಲ ಬದುಕಿದ್ದು ದೇವರ ದಯದಿಂದ ಸ್ವಾಮಿ ಅಂತ ಹೇಳ್ತೇವಲ್ಲ. ರಾವಣ ಏನು ಹೇಳಿದ್ದು ಗೊತ್ತುಂಟ? ಏನು ಹೇಳಬೇಕು ಹೇಳಿದರೆ ಅವ ಬದುಕಿದ್ದೇ ಶಾಪದಿಂದ. ಆಶ್ಚರ್ಯ ಇದೆ. ಆದ್ದರಿಂದ ನಳಕೂಬರನ ಈ ಶಾಪ ಮತ್ತು ಮುಂದಕ್ಕೆ ಯಾವ ಹೆಣ್ಣು ಮಗಳನ್ನು ಕೂಡ ಬಲಾತ್ಕಾರ ಮಾಡದಂತೆ ಗಟ್ಟಿಯಾಗಿ ಕಟ್ಟಿ ಹಾಕ್ತದೆ ರಾವಣನನ್ನು. ಸರಿಯಾಯಿತು. ಮುಂದೆ ರಾವಣ ಸ್ವರ್ಗದ ಮೇಲೆ ಆಕ್ರಮಣ ಮಾಡ್ತಾನೆ. ಇಂದ್ರ ಶ್ರೀಮನ್ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾನೆ, ರಕ್ಷೆ ಕೊಡು ಅಂತ ಹೇಳಿ. ಅದರಿಂದ ಅವನ ಸಂಹಾರ ನಾನು ಖಂಡಿತ ಮಾಡಿಯೇ ಮಾಡ್ತೇನೆ. ಆದರೆ ಸದ್ಯಕ್ಕಿದು ಕಾಲ ಅಲ್ಲ, ಕಾಲ ಕೂಡಿ ಬರಬೇಕಾಗಿದೆ. ಮತ್ತು ಅವನದ್ದು ಕೂಡ ಪಾಪದ ಕೊಡ ಅದು ಪೂರ್ತಿ ತುಂಬಬೇಕಾಗಿದೆ. ಅಲ್ಲಿ ತನಕ ಕಾಯುವಂಥದ್ದು ಬಿಟ್ಟು ಬೇರೆ ಮಾರ್ಗ ಇಲ್ಲ. ಸದ್ಯಕ್ಕೆ ನಿಮ್ಮ ನಿಮ್ಮ ಜಾಗವನ್ನು ಬಿಟ್ಟು ಬಿಡುವಂಥದ್ದು ಒಳ್ಳೆಯದು ಅಂತ ಹೇಳಿ ಹೋಗು, ಏನಾಗ್ತದೋ ಅದು ಆಗಲಿ ಅಂತ ಹೇಳುವಂಥ ಮಾತೆಲ್ಲ ಬರುವಂಥದ್ದಾಗ್ತದೆ. ಮತ್ತು ದೇವ ದಾನವರ ಭೀಕರ ಕದನ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ. ಮತ್ತು ಮೇಘನಾದನಿಂದ ಇಂದ್ರ ಅವನ ಬಂಧನ ಆಗ್ತದೆ. ಇಂದ್ರನನ್ನು ಬಂಧಿಸ್ತಾನಂತೆ ಮೇಘನಾದ. ಇಂದ್ರನನ್ನು ಬಂಧಿಸಿದ ನಂತರ ಮತ್ತೆ ಬ್ರಹ್ಮದೇವರು ಬರುವಂಥದ್ದಾಗ್ತದೆ. ಮೇಘನಾದನ ಹತ್ರ ಇಂದ್ರನನ್ನು ಬಿಡಿಸಬೇಕು ಅಂತ ಹೇಳುವಂಥದ್ದಾಗ್ತದೆ. ಆ ಹೊತ್ತಿಗೆ ಮೇಘನಾದನಿಗೆ ಬ್ರಹ್ಮದೇವರಿಂದ ಒಂದು ನಾಮಕರಣ ಆಗ್ತದೆ. ಇವತ್ತಿನಿಂದ ಇಂದ್ರನನ್ನು ನೀನು ಬಂಧಿಸಿದ್ರಿಂದ, ಇಂದ್ರನನ್ನು ನೀನು ಜಯಿಸಿದ್ರಿಂದ ಇವತ್ತಿನಿಂದ ನೀನು ಇಂದ್ರಜಿತನಾದೆ ಅಂತ. ಮತ್ತವನು ಇಂದ್ರಜಿತ ಅಂತಲೇ ಪ್ರಸಿದ್ಧಕ್ಕೆ ಬಂದದ್ದವ. ಹಿಂಗಾಗ್ತದೆ. ಇಂದ್ರನನ್ನು ಬಿಡಲಿಕ್ಕೆ ಬ್ರಹ್ಮದೇವರು ಕೇಳಿ, ಬದಲಾಗಿ ಏನಾದರೂ ವರ ಬೇಕಿದ್ದರೆ ಕೇಳಯ್ಯ, ಇಂದ್ರನನ್ನು ಬಿಡಬೇಕು ನೀನು. ಇಂದ್ರನನ್ನು ಕಟ್ಟಿ ಹಾಕಿದ್ದೀಯಲ್ವ, ಇಂದ್ರನನ್ನು ನೀನು ಬಿಡಬೇಕು, ಅದರ ಬದಲಾಗಿ ಏನಾದರೂ ವರ ಬೇಕಾ ಅಂತ ಕೇಳಿದರೆ ಅವನು ಹೇಳ್ತಾನೆ, ಯುದ್ಧಕ್ಕೆ ಬ್ರಹ್ಮದೇವ ನಾನು ಹೋಗುವುದಕ್ಕಿಂತ ಮುಂಚೆ ಹೋಮ ಮಾಡುತ್ತೇನೆ. ಅದರಿಂದ ಏನು ಅಂತ ಹೇಳಿದರೆ ದಿವ್ಯ ಕುದುರೆ ರಥಗಳು ನನಗಾಗಿ ಬರಬೇಕು. ಯುದ್ಧಕ್ಕೆ ತೆರಳುವುದಕ್ಕಿಂತ ಮುಂಚೆ ನಾನು ಹೋಮ ಮಾಡಿದಾಗ ಅದರಿಂದ ಅತ್ಯಂತ ದಿವ್ಯ ಆಗಿರತಕ್ಕಂಥ ಕುದುರೆಗಳು ರಥಗಳು ನನಗೆ ಸಿಗಬೇಕು. ಅಂಥ ರಥದಲ್ಲಿ ನಾನಿರುವಾಗ ನನಗೆ ಯಾವತ್ತೂ ಮರಣ ಅನ್ನುವಂಥದ್ದು ಬರಬಾರ್ದು ಅಂತ. ನೋಡಿ, ಅಪ್ಪನಿಗೆ ಅಮರತ್ವ ಕೊಡೋದಿಲ್ಲ ಅಂತ ಇದೇ ಬ್ರಹ್ಮದೇವರು ಹೇಳಿದಲ್ಲ. ಮಗ ಅದನ್ನು ಬೇರೆ ರೀತಿಯಲ್ಲಿ ಕೇಳ್ತಾನೆ. ಅಂಥ ದಿವ್ಯ ಕುದುರೆ ಮತ್ತು ದಿವ್ಯ ರಥದ ಮೇಲೆ ನಾನು ಆರೂಢಮಾನನಾಗಿದ್ದಾಗ ಯಾವ ವ್ಯಕ್ತಿ ಇದ್ರೂ ಕೂಡ ನನಗೆ ಮರಣ ಬರಬಾರ್ದವ. ಯಕ್ಷ ಗಂಧರ್ವ ನಾಗ ಸುಪರ್ಣ ಏನೂ ಹೇಳಿಲ್ಲ, ಯಾರಿಗೂ ಬರಬಾರ್ದು ಅಂತ. ಪೂಜೆಗೆ ತೊಡಗುವ ಆ ಮಧ್ಯದ ಹೊತ್ತಲ್ಲಿ ಯಾರಾದರೂ ಏನಾದರೂ ಮಾಡುವುದಿದ್ರೆ ಮಾಡಲಿ ಅಂತ. ಅಂದರೆ ಅವನಿಗೆ ಎಷ್ಟು ಕಾನ್ಫಿಡೆನ್ಸ್ ಹೇಳಿದರೆ ಆದಷ್ಟು ಬೇಗ ಅದನ್ನು ಮುಗಿಸ್ತೇನೆ, ಅಲ್ಲಿಗೆ ಹೋಗ್ತೇನೆ ಅಂತ ಅವನು ಹೇಳ್ತಾನೆ. ತಸ್ಮಿನ್ ಯದಿ ಅಸಮಾಪ್ತೇ ಚ ಜಪ್ಯ ಹೋಮೆ ವಿಭಾವಸು ಯದ್ಯೇಯಂ ದೇವಸಂಗ್ರಾಮೇ ತದಾಮೇ ಸ್ಯಾದ್ ವಿನಾಶನಂ. ಈ ಮಧ್ಯದ ಕಾಲದಲ್ಲಿ ಹೋಮವನ್ನು ಮುಗಿಸಿ ಹೋಮವನ್ನು ಮಾಡಿ ಯುದ್ಧಕ್ಕೆ ತೆರಳಬೇಕು. ಹೋಮದ ನನಗೆ ಪ್ರಯೋಜನ, ನನ್ನ ಸಂಕಲ್ಪ ಏನು, ನನ್ನ ಫಲದ ಉದ್ದೇಶ ಏನು ಹೇಳಿದರೆ ಆ ಹೋಮದಿಂದ ನನಗೆ ರಥ ಕುದುರೆಗಳು ಪ್ರಾಪ್ತ ಆಗಬೇಕು. ಆ ರಥ ಕುದುರೆಗಳು ಪ್ರಾಪ್ತ ಆದ ಕೂಡಲೇ ನಾನು ಅದರಲ್ಲಿ ಕೂರ್ತೇನೆ. ಈ ಮಧ್ಯದಲ್ಲಿ ನಾನು ತೆರಳಿ ಹೋಮಕ್ಕೆ ಕೂರುವ ಈ ಮಧ್ಯದ ಅತ್ಯಲ್ಪ ಸಮಯ ಇದೆಯಲ್ಲ, ಈ ಸಮಯದಲ್ಲಿ ಒಂದು ಪಕ್ಷ ಯಾರಾದರೂ ಬಂದು ನನಗೇನಾದರೂ ಆಪತ್ತು ಮಾಡಬೇಕು ಅಂತ ಎಣಿಸಿದರೆ ಆ ಮಧ್ಯದ ಹೊತ್ತಲ್ಲಾಗಲಿ ಅಂತ. ಅವನು ಏನು ಎಣಿಸ್ತಾನೆ ಹೇಳಿದರೆ ಆ ಮಧ್ಯಕ್ಕೆ ಹೊತ್ತೆ ಕೊಡೋದು ಬೇಡ ಅಂತ. ಅದರಲ್ಲಿ ಮತ್ತೆ ಅವನ ನಾಶ ಅನ್ನುವಂಥದ್ದು ಆಗ್ತದೆ. ಈ ರೀತಿ ಇಂದ್ರನ ಬಂಧನ, ಅವನನ್ನು ಗೆದ್ದ ಮೇಘನಾದನಿಗೆ ಇಂದ್ರಜಿತು ಅನ್ನತಕ್ಕಂಥ ಹೆಸರು ಬಂದಿರುವಂಥದ್ದೆಲ್ಲ ಇದಾಗ್ತದೆ. ಬಹಳ
ಹೀನಾಯ ಆಗಿರತಕ್ಕಂತಹ ಒಂದು ಸೋಲು ಒಬ್ಬ ರಾಕ್ಷಸ ಪುತ್ರನಿಂದ ತನಗೆ ಯಾಕಾಯಿತು ಅನ್ನುವಂತಹ ಖೇದ ಇಂದ್ರನಿಗೆ ಬರ್ತದೆ. ಅವ ಏನು ಸಾಮಾನ್ಯವ, ಸ್ವರ್ಗದ ಒಡೆಯ, ದಿಕ್ಪಾಲಕರಲ್ಲೇ ದೊಡ್ಡವ, ಅಂಥ ಪ್ರಭುವಾಗಿರತಕ್ಕಂತಹ ಇಂದ್ರನಿಗೆ ಇಂಥ ಹೀನಾಯ ಸೋಲು ಒಬ್ಬ ರಾಕ್ಷಸನಿಂದಲೂ ಅಲ್ಲ, ಅವನ ಮಗನಿಂದ ಇಂಥ ಕೆಟ್ಟ ಸೋಲು ಬರಲಿಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಮತ್ತೆ ಮುಂದಿಟ್ಟಾಗ, ನಿನಗೆ ನಿಜವಾಗಿ ಮೇಘನಾದನಿಂದ ಸೋಲು ಬರಲಿಕ್ಕೆ ಕಾರಣ ಇದು ಅನ್ನುವಂಥ ಸಂಗತಿಯನ್ನು ಬ್ರಹ್ಮದೇವರು ಹೇಳ್ತಾರೆ. ಅದು ಯಾವುದು ಅನ್ನುವಂಥದ್ದನ್ನು ನಾಳೆ ಮತ್ತೆ ನಾವು ಸೇರಿದಾಗ ಮುಂದುವರಿಸುವ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಶ್ರೀಹರಿಕೃಷ್ಣ ಅರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ